ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ನ್ಯೂರಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸುಹಾನ್ ಆಳ್ವಾ ಇವರು. ಡಾಕ್ಟರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ವೀಕ್ಷಕರೇ, ಅಕ್ಟೋಬರ್ 29ನೇ ತಾರೀಕನ್ನು ನಾವು ವರ್ಲ್ಡ್ ಸ್ಟ್ರೋಕ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಇತ್ತೀಚೆಗೆ ನಾವು ಹೆಚ್ಚಾಗಿ ಕೇಳುವಂಥ ಒಂದು ವಿಚಾರ ಆಗಿರ್ಬೋದು ಅಥವಾ ಜನರಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಅರ್ಥವಾಗದೇ ಇರುವಂಥ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದರೆ ಇದು ಸ್ಟ್ರೋಕ್ ಅಂತ ಹೇಳ್ಬೋದು. ಈ ಸ್ಟ್ರೋಕ್ ಅಟ್ಯಾಕ್ ಆದರೆ ಏನು ಮಾತನಾಡಲಿಕ್ಕೆ ಕಷ್ಟ ಆಗೋದಾಗಿರ್ಬೋದು, ನಡಿಲಿಕ್ಕೆ ಕಷ್ಟ ಆಗೋದಾಗಿರ್ಬೋದು, ಕೆಲವೊಮ್ಮೆ ನಮ್ಮ ಏನು ಜ್ಞಾಪಕ ಶಕ್ತಿಯನ್ನೇ ನಾವು ಕಳೆದುಕೊಳ್ಳುವಂತಹ ಸ್ಥಿತಿ ಕೂಡ ಉಂಟಾಗ್ಬೋದು. ಇದಕ್ಕೆ ಸರಿಯಾದ ಸಮಯದಲ್ಲಿ ಔಷಧಿ ಮಾಡಿದರೆ ಖಂಡಿತವಾಗಿ ಇದನ್ನು ಗುಣಪಡಿಸಿಕೊಳ್ಬೋದು. ಸೊ ಇವತ್ತು ನಮ್ಮೊಂದಿಗೆ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ನುರಿತ ವೈದ್ಯರಾದಂಥ ನರರೋಗ ತಜ್ಞರಾಗಿರುವಂಥ ಡಾಕ್ಟರ್ ಸುಹಾನ್ ಆಳ್ವಾ ಇವರಿದ್ದಾರೆ. ಇವರ ಹತ್ರ ನಾವು ಏನು ಈ ಸ್ಟ್ರೋಕ್ ಹೇಗೆ ಬರ್ತದೆ, ಇದರಿಂದ ಹೇಗೆ ತಪ್ಪಿಸ್ಕೊಳ್ಬೋದು, ಸಡನ್ ಸ್ಟ್ರೋಕ್ ಅಟ್ಯಾಕ್ ಆದಾಗ ಹೇಗೆ ನಾವು ಅದನ್ನು ಹೇಗೆ ತಪ್ಪಿಸ್ಕೊಳ್ಬೋದು, ಇದಕ್ಕೆ ಚಿಕಿತ್ಸೆಯ ವಿಧಾನಗಳೇನು, ಇವೆಲ್ಲವನ್ನು ಇವತ್ತು ಕೇಳಿ ತಿಳ್ಕೊಳ್ಳುವ. ಎಸ್ ಡಾಕ್ಟರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಸ್ಟ್ರೋಕ್ ಅಂತ ಕೇಳಿರ್ತಾರೆ, ಅದು ಏನು ಎತ್ತ ಅಂತ ಗೊತ್ತಿರೋದಿಲ್ಲ. ಹಾಗಾದರೆ ಸ್ಟ್ರೋಕ್ ಅಂದರೆ ಏನು ಡಾಕ್ಟರ್? ಸರಿ, ಸ್ಟ್ರೋಕ್ ಅಂತ ಹೇಳಿದರೆ ಈಗ ತುಂಬ ವಾಕ್ಯಗಳನ್ನು ಯೂಸ್ ಮಾಡ್ತಾರೆ. ಸ್ಟ್ರೋಕ್, ಪಕ್ಷವಾಯು, ಲಕ್ವ. ಸೊ ಸಿಂಪಲ್ ಒಂದು ವಾಕ್ಯದಲ್ಲಿ ಹೇಳ್ಬೇಕಂತಿದ್ರೆ ಸ್ಟ್ರೋಕ್ ಅಂದ್ರೆ ಒಂದು ಬ್ರೈನ್ ಅಟ್ಯಾಕ್ ಅಂತ ಹೇಳ್ಬೋದು. ಹೇಗೆ ನಮಗೆ ಹಾರ್ಟ್ ಅಟ್ಯಾಕ್ ಇದು ಎಲ್ರಿಗೂ ಗೊತ್ತಿದೆ, ಹಾರ್ಟ್ ಅಟ್ಯಾಕ್ ಏನು, ಹೇಗೆ ಆಗುತ್ತೆ, ಯಾಕಾಗುತ್ತೆ ಅಂತ ಹೇಳಿ. ಬಟ್ ಈ ಸ್ಟ್ರೋಕನ್ನು ನಾವು ಸಿಂಪಲ್ ಆಗಿ ಬ್ರೈನ್ ಅಟ್ಯಾಕ್ ಅಂತ ಹೇಳ್ಬೋದು. ಸೊ ಏನಾಗುತ್ತೆ, ಮೆದುಳಲ್ಲಿ ತುಂಬ ನರಗಳಿದ್ದಾವೆ. ಸೊ ಈ ನರಗಳಿಗೆ ರಕ್ತ ಸಂಚಾಲನೆಗಳಿರ್ತದೆ. ಸೊ ಈ ರಕ್ತ ಸಂಚಾಲನೆಯಲ್ಲಿ ಸ್ವಲ್ಪ ಏರುಪೇರು ಆಗುವಾಗ ನಮಗೆ ಸ್ಟ್ರೋಕ್ ಇದ್ದು ಲಕ್ಷಣಗಳು ಕಂಡುಬರುವುದು. ಸೊ ಆವಾಗ ಏನಾಗುತ್ತೆ, ರಕ್ತನಾಳಗಳಲ್ಲಿ ರಕ್ತ ಸಂಚಾಲನೆ ಏರುಪೇರಾದ ಕಾರಣ ತುಂಬ ನರಗಳಿಗೆ ಡ್ಯಾಮೇಜ್ ಆಗಿ ಆ ನರಗಳು ಡ್ಯಾಮೇಜ್ ಆದ ಕಾರಣ ಬೇರೆ ಬೇರೆ ಲಕ್ಷಣಗಳು ನಮಗೆ ಕಂಡುಬರುತ್ತೆ. ಸೊ ಇದಕ್ಕೆ ನಾವು ಸ್ಟ್ರೋಕ್ ಇಲ್ದಿದ್ರೆ ಲಕ್ವ ಅಂತ ಹೇಳೋದು. ಓಕೆ ಡಾಕ್ಟರ್, ಈ ಸ್ಟ್ರೋಕ್ ಅಥವಾ ಪಕ್ಷವಾತ ಏನು ಹೇಳಿದರೆ ಅದರ ವಿಧಗಳು ಯಾವುದು ಅಂತ? ಸೊ 2 ಟೈಪ್ ಇದ್ದು ಸ್ಟ್ರೋಕ್ಗಳೇ ಇದ್ದೀವಿ. ಮೇಯ್ನ್ ಆಗಿ ನಾವು ಈಗ ಕ್ಯಾಟಗರೈಸ್ ಮಾಡಬೇಕಂತಿದ್ರೆ ಒಂದಕ್ಕೆ ಹೇಳೋದು ಹೆಮರಜಿಕ್ ಸ್ಟ್ರೋಕ್ ಅಂತ ಹೇಳಿ, ಇನ್ನೊಂದಕ್ಕೆ ಹೇಳೋದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳಿ. ಈಗ ಹೆಮರಜಿಕ್ ಸ್ಟ್ರೋಕ್ ಅಂತ ಹೇಳಿದರೆ ಈಗ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ಒಂದು ಪೈಪ್ ಸಿಸ್ಟಮನ್ನು ನೀವು ಆಲೋಚನೆ ಮಾಡಬೇಕು. ಮನೆಯದೊಂದು ಪೈಪ್ ಸಿಸ್ಟಮ್, ಒಂದು ಟ್ಯಾಂಕ್ ಇರ್ತದೆ, ಟ್ಯಾಂಕಿಂದ ಎಲ್ಲ ಪೈಪ್ಗಳು ಮನೆಯದು ಬೇರೆ ಬೇರೆ ರೂಮಿಗೆಲ್ಲ ಹೋಗುತ್ತೆ. ಸೊ ಅದೇ ಥರ ನಮ್ಮ ದೇಹದಲ್ಲಿ ಒಂದು ಪೈಪ್ ಸಿಸ್ಟಮ್ಸ್ಗಳು ತುಂಬ ಇದ್ದಾವೆ. ಸೊ ಇದರಲ್ಲಿ ಈ ಪೈಪಲ್ಲಿ ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ, ಪೈಪಲ್ಲಿ ಒಂದು ಪ್ರೆಷರ್ ಜಾಸ್ತಿ ಆಗಿದ್ರೆ ಪೈಪ್ ಒಡೆದೋಗ್ತದೆ. ಸೊ ಅದೇ ಥರ ಮೆದುಳಿದ್ದು ರಕ್ತನಾಳಗಳ ಒಳಗಡೆ ಪೈಪ್ಗಳಿದ್ದೇವೆ. ಆ ಪೈಪ್ಗಳ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ ಪೈಪ್ಗಳು ಒಡೆದೋಗ್ತದೆ. ಸೊ ಈ ಒಡೆದೋದ ಕಾರಣ ನಾವು ಹೆಮರೇಜಿಕ್ ಅಂತ ಹೇಳ್ತೀವಿ, ಅಂದರೆ ಬ್ಲೀಡಿಂಗ್ ಆಗುತ್ತೆ ಒಡೆದೋದ್ರೆ. ಸೊ ಈ ರಕ್ತನಾಳಗಳ ಒಳಗಡೆ ಇರೋದೇನು ರಕ್ತ. ಸೊ ರಕ್ತನಾಳ ಒಡೆದು ಹೋದರೆ ಅಲ್ಲಿ ಬ್ಲೀಡಿಂಗ್ ಆದ ಕಾರಣ ಆ ಬ್ಲೀಡಿಂಗ್ ಆಗುವ ಸುತ್ತಮುತ್ತ ಭಾಗದಲ್ಲಿ ನರಗಳು ಏನಿದ್ದೇವೋ ಆ ನರಗಳಿಗೆ ಡ್ಯಾಮೇಜ್ ಆಗುತ್ತೆ. ಈ ಡ್ಯಾಮೇಜ್ ಆದ ಕಾರಣ ನಮಗೆ ಬೇರೆ ಬೇರೆ ಲಕ್ಷಣಗಳು ಕಂಡು ಬರ್ತದೆ ದೇಹದಲ್ಲಿ. ಸೊ ಇದಕ್ಕೆ ಒಂದು ಹೆಮರೇಜಿಕ್ ಸ್ಟ್ರೋಕ್ ಅಂತ ನಾವು ಹೇಳ್ತೀವಿ. ಮತ್ತು ಇನ್ನೊಂದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಒಂದು ಪೈಪಲ್ಲಿ ತುಂಬ ಸಮಯ ಒಂದು ಪೈಪ್ ಒಳಗಡೆ ಕೆಟ್ಟ ನೀರು ಪಾಸ್ ಆದರೆ ಆ ಪೈಪ್ ಒಳಗಡೆ ಈ ಬ್ಲಾಕ್ ಆಗುತ್ತೆ. ಕೆಟ್ಟ ನೀರಿದ್ದು ಮಣ್ಣೆಲ್ಲ ತುಂಬಿ 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 ಸಮಯ ಆದಾಗ ಅದು ಬ್ಲಾಕ್ ಆಗ್ತದೆ. ಅದೇ ಥರ ನಮ್ಮ ರಕ್ತದಲ್ಲಿ ಬೇಡದಂಥ ಅಂಶಗಳು, ಕೊಲೆಸ್ಟ್ರಾಲು ಅದೆಲ್ಲ ಜಾಸ್ತಿ ಇದ್ದರೆ ದೇಹದಲ್ಲಿ ಈ ರಕ್ತನಾಳಗಳು ದಪ್ಪ ಆಗಿಬಿಟ್ಟು ಬ್ಲಾಕ್ ಆಗುವ ಸಾಧ್ಯತೆಗಳು ಜಾಸ್ತಿ. ಓವರ್ ಅ ಪೀರಿಯಡ್ ಆಫ್ ಟೈಮ್, 1-2 ದಿವಸದಲ್ಲಿ ಆಗೋದೆಲ್ಲ ಇದೆಲ್ಲ ವರ್ಷಗಟ್ಟಲೆ ತಗೊಳ್ತದೆ ಈ ಥರದ್ದೆಲ್ಲ ತೊಂದರೆ ಬರಲಿಕ್ಕೆ. ಸೊ ಆಗ ಈ ರಕ್ತನಾಳ ಬ್ಲಾಕ್ ಆದ ಕಾರಣ, ಈ ಪೈಪ್ಗಳು ಬ್ಲಾಕ್ ಆದ ಕಾರಣ ಈ ಪೈಪ್ಗಳು ಯಾವ ಭಾಗಕ್ಕೆ ಹೋಗಿ ರಕ್ತ ಸಂಚಾಲನೆ ಮಾಡ್ತದೋ ಆ ಭಾಗಗಳದ್ದು ನರಗಳು ಸತ್ತುಬಿಟ್ಟು ಸ್ಟ್ರೋಕ್ ಇದ್ದು ಲಕ್ಷಣಗಳು ನಮಗೆ ಕಂಡು ಬರ್ತದೆ. ಸೊ ಇದಕ್ಕೆ ಇಸ್ಕಿಮಿಕ್ ಅಂತ ನಾವು ಹೇಳೋದು ಇಂಗ್ಲೀಷಲ್ಲಿ. ಒಮ್ಮೊಮ್ಮೆ ಏನಾಗ್ತದೆ, ಈಗ ನಿಮ್ಮ ಮನೆಯದ್ದು ಟ್ಯಾಂಕಲ್ಲಿ ಏನಾದರೂ ಒಂದು ದೊಡ್ಡ ಮಣ್ಣದ್ದು ಗೆಡ್ಡೆ ಇದ್ದರೆ ಆ ಗೆಡ್ಡೆ ಸ್ವಲ್ಪ ಹುಡಿಯಾಗಿ ಹೊರಗಡೆ ಪೈಪಲ್ಲಿ ಬಂದು ಪೈಪ್ಗಳು ಬ್ಲಾಕ್ ಆಗ್ತದೆ. ಅದೇ ಥರ ಒಮ್ಮೊಮ್ಮೆ ನಮ್ಮ ಹಾರ್ಟಿದ್ದು ಒಳಗಡೆ ಸ್ವಲ್ಪ ರಕ್ತ ಹೆಪ್ಪು ಕಟ್ಕೊಂಡು ಕ್ಲಾಟ್ಸ್ ಆದರೆ ಈ ಕ್ಲಾಟ್ಗಳು ರಕ್ತನಾಳಗಳಲ್ಲಿ ಹೊರಗಡೆ ಬಂದುಬಿಟ್ಟು ಆ ರಕ್ತನಾಳಗಳು ಹೋಗಿ ಬ್ಲಾಕ್ ಆಗುವ ಸಾಧ್ಯತೆಗಳು ಉಂಟು. ಸೊ ಅದು ಇನ್ನೊಂದು ಟೈಪ್ ಇದ್ದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ನಾವು ಹೇಳೋದು. ಸೊ ಬೇಸಿಕಲಿ ಏನಾಗೋದು ಅಂತ ಹೇಳಿದರೆ ರಕ್ತ ಒಂದು ಪೈಪ್ಗಳು ಬ್ಲಾಕ್ ಆಗೋದು, ಇಲ್ಲದಿದ್ದರೆ ಪೈಪ್ಗಳ ಒಳಗಡೆ ಪ್ರೆಷರ್ ಜಾಸ್ತಿ ಆಗಿ ಪೈಪ್ಗಳು ಒಡೆದೋಗೋದು. ಸೊ ಇದು 2
ಬೇರೆ ಟೈಪ್ ಇದ್ದು ಸ್ಟ್ರೋಕ್ಗಳು. ಯಾಕಂದರೆ ಟ್ರೀಟ್ಮೆಂಟ್ ಎರಡಕ್ಕೂ ಕಂಪ್ಲೀಟ್ಲಿ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಯಾವುದು ಟೈಪ್ ಇದ್ದು ಸ್ಟ್ರೋಕ್ ಅಂತ ನಮಗೆ ಕಂಡುಹಿಡಿಯುವುದು ತುಂಬ ಮುಖ್ಯ. ಓಕೆ, ಅದು ಆದಷ್ಟು ಸ್ಟ್ರೋಕ್ ಅಟ್ಯಾಕ್ ಆದಾಗ ನೀವು ಅದು ಯಾವ ಟೈಪ್ ಅಂತ ಫಸ್ಟ್ ನೋಡಬೇಕು. ಹೌದು, ಫಸ್ಟ್ ನಮಗೆ ಸ್ಟ್ರೋಕ್ ಉಂಟಾ ಇಲ್ವಾ ಅಂತ ನೋಡ್ತೀವಿ. ಅದಾದಮೇಲೆ ಯಾವ ಟೈಪ್ ಇದ್ದು ಸ್ಟ್ರೋಕ್ ಉಂಟು, ಯಾಕಂದರೆ ಟ್ರೀಟ್ಮೆಂಟ್ ವಿಧಗಳು ಬೇರೆ ಬೇರೆ ಎರಡಕ್ಕೂ, ಚಿಕಿತ್ಸೆ ವಿಧಗಳು ಎರಡಕ್ಕೂ ಬೇರೆ ಬೇರೆ. ಓಕೆ ಡಾಕ್ಟರ್, ಸ್ಟ್ರೋಕ್ ಅಂದರೆ ಏನು ಹೇಳಿದರೆ ಅದರ ವಿಧಗಳನ್ನು ಕೂಡ ಹೇಳಿದ್ರಿ. ಈ ಸ್ಟ್ರೋಕ್ ಅನ್ನುವಂಥದ್ದು ಯಾವ ವಯಸ್ಸಿನ ಗುಂಪಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಸೊ ಸಾಮಾನ್ಯವಾಗಿ ನಾವು ಪ್ರಾಯ ಆದವರು ಅಂತ ಹೇಳಿದರೆ ಯಾರಿಗೆ ಒಂದು 60 ವಯಸ್ಸಾದ ಮೇಲೆ ಯಾರಿಗೂ ಸ್ಟ್ರೋಕ್ ಬರುವ ಸಾಧ್ಯತೆಗಳು ಉಂಟು. ಬೇರೆ ಯಾವುದು ತೊಂದರೆ ಇರಲಿ ಇಲ್ಲದೆ ಇರಲಿ 60 ವಯಸ್ಸಾದ ಮೇಲೆ ಸ್ಟ್ರೋಕ್ ಇದ್ದು ರಿಸ್ಕ್ ಅಂತ ಹೇಳ್ತೀವಿ, ಆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಬಿಟ್ಟು ವಯಸ್ಸಿದ್ದು ಸ್ಪೆಸಿಫಿಕ್ ಆಗಿ ರಿಸ್ಕ್ ಆ ಥರ ಏನಿಲ್ಲ. ಬಟ್ ಈಗಿದ್ದು ಸಮಯದಲ್ಲಿ ನಮ್ಮ ಲೈಫ್ ಸ್ಟೈಲ್ದಲ್ಲಿ ನೋಡಿಬಿಟ್ಟು ತುಂಬ ಚಿಕ್ಕ ವಯಸ್ಸಲ್ಲೇ ಹೌದು ಸ್ಟ್ರೋಕ್ ಇದ್ದು ಲಕ್ಷಣಗಳು ಕಂಡು ಬರ್ತಾ ಉಂಟು. ಸೊ ಈವನ್ 30 ವಯಸ್ಸದ್ದು ಯುವಕರಲ್ಲಿ 40 ವಯಸ್ಸದ್ದು ಯುವಕರಲ್ಲಿ BP ಎಲ್ಲ ಜಾಸ್ತಿ ಆಗ್ತದೆ. ಚಿಕ್ಕ ವಯಸ್ಸಲ್ಲೇ BP ಜಾಸ್ತಿ ಆಗುತ್ತೆ. ಬೇರೆ ಕಾಯಿಲೆದ್ದು ಕಾರಣ ಆಟೋ ಇಮ್ಯೂನ್ ಕಂಡೀಷನ್ಸ್ ಎಲ್ಲ ಇರ್ತದೆ. ಅದರ ಕಾರಣ ಸ್ಟ್ರೋಕ್ ಎಲ್ಲ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಈಗಿನ ಸಮಯದಲ್ಲಿ. ಹೌದು ಡಾಕ್ಟರ್, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೋಕ್ ಅಟ್ಯಾಕ್ ಆಗ್ಬೋದಾ? ಆಗಬಹುದು, ಬಟ್ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಿಂದ ಜಾಸ್ತಿ ಪೋಸ್ಟ್ ಪ್ರೆಗ್ನೆನ್ಸಿ ಹೇಳ್ತೀವಿ. ಎಸ್ಪೆಷಲಿ ಈಗ ಡೆಲಿವರಿ ಎಲ್ಲ ಆಗಿ ಒಂದು 2 ರಿಂದ 6 ತಿಂಗಳು ನಡುವಿಗೆ, ಇಲ್ದಿದ್ರೆ 6 ತಿಂಗಳನ್ನು 1 ವರ್ಷ ತನಕನೂ ಸ್ವಲ್ಪ ಸ್ಟ್ರೋಕ್ ಇದ್ದು ರಿಸ್ಕ್ ಜಾಸ್ತಿ ಇರಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಬಾಡಿಯಲ್ಲಿ ಹೆಂಗಸರಿಗೆ ಪ್ರೆಗ್ನೆನ್ಸಿ ಎಲ್ಲ ಆಗಿ ಡೆಲಿವರಿ ಆದ್ಮೇಲೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬಾ ಆಗ್ತದೆ ದೇಹದಲ್ಲಿ. ಅದರ ಕಾರಣ ರಕ್ತ ಹೆಪ್ಪುಕಟ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಬೇರೆ ಬೇರೆ ಟೈಪ್ ಇದ್ದು ಸ್ಟ್ರೋಕ್ಸ್ ಎಲ್ಲ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ. ಓಕೆ, ಪೋಸ್ಟ್ ಪ್ರೆಗ್ನೆನ್ಸಿ, ಇಮಿಡಿಯೇಟ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ. ಓಕೆ ಡಾಕ್ಟರ್, ಇವಾಗ ಸ್ಟ್ರೋಕ್ ಅನ್ನುವಂಥದ್ದು ಪುರುಷರಿಗೆ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಏನು ಅಟ್ಯಾಕ್ ಆಗುವಂಥದ್ದು, ಅಂದರೆ ಅದರ ತೀವ್ರತೆ ಹೆಚ್ಚಾಗಿರುವಂಥದ್ದು ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಬೇರೆ ಬೇರೆನಾ ಅಂತ? ಬೇರೆ ಬೇರೆ ಅಂದರೆ ಈಗ ನೀವು ಮಹಿಳೆಯರಿಗೆ ಮತ್ತು ಪುರುಷರಿಗೆ 40 ವಯಸ್ಸು ಆಗುವ ತನಕ ಹೆಂಗಸರಿಗೆ ಅಷ್ಟು ರಿಸ್ಕ್ಗಳು ಸ್ವಲ್ಪ ಕಮ್ಮಿ. ಯಾರು ಹೆಂಗಸರಿಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಆಗ್ತಾ ಉಂಟು ಅವರಿಗೆ ಸ್ವಲ್ಪ ರಿಸ್ಕ್ ಕಮ್ಮಿ. ಈಗ ಗಂಡಸರಿಗೆ ಯುವರಿಗೆ ನೀವು ಕೇಳೋದಂತಿದ್ರೆ ಗಂಡಸರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ರಿಸ್ಕ್, ಹೆಂಗಸರಿಗೆ ಸ್ವಲ್ಪ ಕಮ್ಮಿ ಇರ್ತದೆ. ಮಾತ್ರ ಮೆನ್ಸಸ್ ಒಮ್ಮೆ ಸ್ಟಾಪ್ ಆದಮೇಲೆ, ಈಗ ಒಂದು 45-50 ವರ್ಷ ಎಲ್ಲ ಆಗುವಾಗ ಮೆನ್ಸಸ್ ಎಲ್ಲ ಸ್ಟಾಪ್ ಆಗ್ತದೆ. ಅದೆಲ್ಲ ಆದಮೇಲೆ ಮತ್ತೆ ಗಂಡಸರಿಗೆ ಮತ್ತು ಹೆಂಗಸರಿಗೆ ಒಂದೇ ಥರದ್ದು ರಿಸ್ಕ್ ಇರ್ತದೆ, ಅದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಬಟ್ ಅಷ್ಟರ ತನಕ ಸ್ವಲ್ಪ ಪ್ರೊಟೆಕ್ಟೆಡ್ ಅಂತ ಹೇಳ್ಬೋದು ಹೆಂಗಸರಿಗೆ. ಓಕೆ ಡಾಕ್ಟರ್, ಈ ಸ್ಟ್ರೋಕ್ನ ರಿಸ್ಕ್ ಫ್ಯಾಕ್ಟರ್ಸ್ಗಳು ಯಾವುದು, ಅಪಾಯಕಾರಿ ಅಂಶಗಳು ಯಾವುದು? ಈಗ ನಾವು ಸಾಧಾರಣವಾಗಿ ನೋಡೋದಿದ್ರೆ 5 ಮೇಜರ್ ರಿಸ್ಕ್ ಫ್ಯಾಕ್ಟರ್ಗಳು ಉಂಟು ಸ್ಟ್ರೋಕಿಗೆ. ಒಂದು ಫಸ್ಟ್ ಹೇಳೋದು ನಾವು ಏಜ್ ಅಂತ ಹೇಳಿ, ವಯಸ್ಸು. ಸೊ ವಯಸ್ಸು ಒಂದು 60 ವಯಸ್ಸಾದಮೇಲೆ ಎಲ್ಲರಿದ್ದು ರಿಸ್ಕ್ ಒಂದೇ ಥರ, ಯಾರಿಗೂ ಸ್ಟ್ರೋಕ್ ಬರುವ ಸಾಧ್ಯತೆಗಳು ಉಂಟು, ಬೇರೆ ತೊಂದರೆ ಇರಲಿ ಇಲ್ಲದೆ ಇರಲಿ. ಸೊ ಸ್ಟ್ರೋಕ್ 60 ವಯಸ್ಸಾದಮೇಲೆ ಯಾರಿಗೂ ಬರಬಹುದು. ಎರಡನೇದ್ದು ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಒಂದು ತುಂಬ ಹೈ ರಿಸ್ಕ್ ಅಂತ ಹೇಳ್ಬೋದು. ಯಾರು ಸ್ಮೋಕಿಂಗ್ ಮಾಡ್ತಾರೆ, ಈಗ ಕೇಳಿದರೆ ಎಷ್ಟು ವರ್ಷ ಸ್ಮೋಕಿಂಗ್ ಮಾಡಿದರೆ ನಮ್ಮ ರಿಸ್ಕ್ ಜಾಸ್ತಿ ಆಗ್ಬೋದು ಅಂತ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಸ್ಮೋಕಿಂಗ್ ಮಾಡುವವರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್ ಮತ್ತು ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಸಿಗರೆಟ್ ಸ್ಮೋಕ್ ಪರ್ ಡೇ, ಅಂದರೆ ಎಷ್ಟು ಒಂದು ದಿವಸಕ್ಕೆ, ಇದು ಈಗ ಒಬ್ಬರು ಹೇಳ್ತಾರೆ ನಾನು 2 ಸಿಗರೆಟ್ ಮಾತ್ರ ಸೇದೋದು ದಿವಸಕ್ಕೆ, ಅದಕ್ಕಿಂತ ಜಾಸ್ತಿ ಸೇದೋದಿಲ್ಲ, ನನಗೆ ಸ್ಟ್ರೋಕ್ ಬರ್ಬೋದಾ? ಇಲ್ಲ, ಹೇಳೋಕ್ಕಾಗಲ್ಲ, ಬರಬಹುದು. ಸೊ ಸ್ಮೋಕಿಂಗ್ ಒಂದು ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್. ಸೊ ಸ್ಮೋಕಿಂಗ್ ಯಾರು ಮಾಡ್ತಾರೆ ಅವರಿಗೆ ಡೆಫಿನೆಟ್ಲಿ, ಈಗ ನಾರ್ಮಲ್ ಯಾರು ಸ್ಮೋಕಿಂಗ್ ಮಾಡೋದಿಲ್ಲ ಮತ್ತು ಸ್ಮೋಕಿಂಗ್ ಮಾಡುವವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಅದು ಬಿಟ್ಟು ಮತ್ತೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಕಾಮನ್ ಆಗಿ ಈಗ ಲೈಫ್ ಸ್ಟೈಲ್ ಡಿಸೀಸ್ ಇರೋದು ನಮ್ಮದು ಡಯಾಬಿಟೀಸ್. ಶುಗರ್ ಇದ್ದವರಿಗೆ, ಕಂಟ್ರೋಲ್ಡ್ ಶುಗರ್ ಯಾರಿಗೆ ಉಂಟು, ಈಗ ಶುಗರ್ ಉಂಟು ಮಾತ್ರ ಶುಗರಿಗೆ ಕರೆಕ್ಟಾಗಿ ಅವರು ಡಯಟಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ, ಇಲ್ಲದಿದ್ರೆ ಮೆಡಿಸಿನ್ಸ್ ಕರೆಕ್ಟಾಗಿ ತಗೋತಾ ಇಲ್ಲ, ಅವ್ರದ್ದು ಫಾಲೋ ಅಪ್ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ಸೊ ಈ ಥರ ಇರುವವರಿಗೆ ಸ್ಟ್ರೋಕ್ ಬರುವ ಸಾಧ್ಯತೆಗಳು ಜಾಸ್ತಿ. ಅದೇ ಥರ ಬ್ಲಡ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರ್ ಇರುವ ಪೇಷಂಟ್ಸು ಮದ್ದು ಕರೆಕ್ಟಾಗಿ ತಗೋತಾ ಇಲ್ಲ, ಇಲ್ಲದಿದ್ರೆ ಮದ್ದು ತಗೊಂಡು BP ಕಂಟ್ರೋಲಿಗೆ ಬರ್ತಾ ಇಲ್ಲ. ಮತ್ತು ಅವ್ರಿಗೆ ಅನಿಸುತ್ತೆ ಇಲ್ಲ ನಾನು ಮದ್ದು ತಗೊಳ್ತಾ ಇದ್ದೀನಿ, BP ಕಂಟ್ರೋಲ್ ಉಂಟು, ನನಗೇನು ತೊಂದರೆ ಇಲ್ಲ. ಅದಕ್ಕೆ BP ಶುಗರ್ ಇದ್ದವರು ರೆಗ್ಯುಲರ್ ಆಗಿ ಚೆಕಪ್ ಎಲ್ಲ ಮಾಡಿಸ್ತಾ ಇರಬೇಕು. ಯಾಕಂದರೆ BP ಶುಗರ್ ಕರೆಕ್ಟಾಗಿ ಕಂಟ್ರೋಲ್ ಇಲ್ಲ ಅಂತ ಇದ್ದರೆ ಸ್ಟ್ರೋಕ್ ಬರುವ ರಿಸ್ಕ್ ತುಂಬ ಜಾಸ್ತಿ. ಮತ್ತು ಇದು ಒಬೇಸಿಟಿ ಅಂತ ಹೇಳ್ತೀವಿ, ಅಂದರೆ ಯಾರು ಸ್ವಲ್ಪ ದಪ್ಪ ಇರ್ತಾರೋ, ಇಲ್ಲದಿದ್ರೆ ಅವ್ರದ್ದು ಕೊಲೆಸ್ಟ್ರಾಲ್ಸ್ ಲೆವೆಲ್ಸ್ ಯಾರ್ದು ಸ್ವಲ್ಪ ಜಾಸ್ತಿ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, LDL ಕೊಲೆಸ್ಟ್ರಾಲ್ ಅಂತ ಹೇಳಿ, ಆ LDL ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದ್ದವರಿಗೆ ಸ್ಟ್ರೋಕ್ ಬರುವ ರಿಸ್ಕ್ಗಳು ತುಂಬ ಜಾಸ್ತಿ. ನಾವೀಗ ದಪ್ಪ ಅಂತ ಹೇಳೋದು BMI ಅಂತ ಒಂದು ಇಂಡೆಕ್ಸ್ ಉಂಟು, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಈ ಬಾಡಿ ಮಾಸ್ ಇಂಡೆಕ್ಸಲ್ಲಿ ಯಾರದ್ದು 40 ಜಾಸ್ತಿ ಉಂಟು ಅವ್ರದ್ದು ರಿಸ್ಕ್ ಇನ್ನೂ ತುಂಬ ಜಾಸ್ತಿ ಆಗ್ತದೆ ಸ್ಟ್ರೋಕ್ ಬರಲಿಕ್ಕೆ. ಸೊ
ಇದು ಮೇನ್ 5 ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು: ವಯಸ್ಸು, ಸ್ಮೋಕಿಂಗ್, ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಮತ್ತು ಒಬೆಸಿಟಿ. ಓಕೆ ಡಾಕ್ಟರ್, ಇದು ಸ್ಟ್ರೆಸ್ ಆಗಿರ್ಬೋದು ಅಥವಾ ಈಗಿನ ಕಾಲದಲ್ಲಿ ಎಲ್ಲರೂ ಸ್ಟ್ರೆಸ್ ತಗೊಳ್ಳುವಂಥದ್ದು ಜಾಸ್ತಿ. ಚಿಕ್ಕ ಮಕ್ಕಳಿಗೆ ಕೂಡ ಹೋಮ್ವರ್ಕ್ ಮಾಡೋದು ಸ್ಟ್ರೆಸ್ ಆಗಿ ಹೋಗ್ತದೆ. ಮತ್ತು ಹೆಚ್ಚಾಗಿ ಇಲ್ಲಿ ಆಫೀಸಲ್ಲಿ ವರ್ಕ್ ಮಾಡುವಂಥದ್ದು, ಶಿಫ್ಟ್ಗಳಲ್ಲಿ ವರ್ಕ್ ಮಾಡುವಂಥದ್ದು, ರಾತ್ರಿ ಡ್ಯೂಟಿ ಮಾಡುವಂಥದ್ದು, ಈ ನಿದ್ರೆ ಬಿಟ್ಟು ಏನು ವರ್ಕ್ ಮಾಡ್ತಾರೆ, ಇದು ಸ್ಟ್ರೆಸ್ ಅಥವಾ ನಿದ್ರೆಯ ಕೊರತೆ ಏನಾದರೂ ತೊಂದರೆ ಆಗ್ಬೋದಾ, ಸ್ಟ್ರೋಕ್ ಬರಲಿಕ್ಕೆ ಕಾರಣ ಆಗ್ಬೋದಾ ಅಂತ? ಅಲ್ಲ, ಸ್ಟ್ರೆಸ್ ಇಲ್ಲದ ಮನುಷ್ಯ ಇವಾಗದ ಸಮಯದಲ್ಲಿ ಯಾರೂ ಇಲ್ಲ. ಸೊ ಎಲ್ರಿಗೂ ಸ್ಟ್ರೆಸ್ ಉಂಟು. ನೀವು ಹೇಳಿದಾಗೆ ಚಿಕ್ಕ ವಯಸ್ಸಿದ್ದು ಮಗುವಿಂದ 90 ವಯಸ್ಸಿದ್ದು ಪ್ರಾಯದವರಿಗೆ ಸ್ಟ್ರೆಸ್ಗಳು ಇಲ್ಲ ಅಂತ ಯಾರಿಗೂ ಹೇಳಲಿಕ್ಕಾಗಲ್ಲ. ಬಟ್ ಸ್ಟ್ರೆಸ್ ಮಾತ್ರ ಅಲ್ಲ, ಸ್ಟ್ರೆಸ್ಸನ್ನು ನಾವು ಡಿಸ್ಟ್ರೆಸ್ ಮಾಡಲಿಕ್ಕೆ ಏನಾದರೂ ಮಾಡಬೇಕಾಗುತ್ತೆ ಜೀವನದಲ್ಲಿ. ಸೊ ಡೆಫಿನೆಟ್ಲಿ ನೀವು ಹೇಳಿದ ಪ್ರಕಾರ ಸ್ಟ್ರೆಸ್ ಜಾಸ್ತಿ ಇದ್ದವರಿಗೆ ತುಂಬ ತಿಂಗಳು ವರ್ಷಗಟ್ಟಲೆ ಸ್ಟ್ರೆಸ್ ತಗೊಂಡು ಲೈಫ್ ಸ್ಟೈಲ್, ಈಗ ನಿದ್ದೆ ಕರೆಕ್ಟ್ ಮಾಡಲ್ಲ. ನಿದ್ದೆ ತುಂಬ ಇಂಪಾರ್ಟೆಂಟ್ ಒಂದು ಮನುಷ್ಯನ ಯಾರದ್ದು ಜೀವನದಲ್ಲಿ. ಸೊ ನಿದ್ದೆ ಡಿಸ್ಟ್ರೆಸ್ ಮಾಡೋ ಒಂದು ನಾರ್ಮಲ್ ಮೆಕ್ಯಾನಿಸಮ್ ನಮ್ಮ ಬಾಡಿದು. ನಿದ್ದೆ ಮಾಡುವಾಗ ಈ ಡೇ ಟೈಮಲ್ಲಿ ಏನೆಲ್ಲ ಸ್ಟ್ರೆಸ್ ಉಂಟು ಅದೆಲ್ಲ ಕಮ್ಮಿಯಾಗಿ ನೆಕ್ಸ್ಟ್ ನಾವು ಫ್ರೆಶ್ ಒಂದು ದಿವಸ ಶುರು ಮಾಡ್ತೀವಿ. ಸೊ ಇನ್ ಕೇಸ್ ಯಾರ್ದು ಈ ಲೈಫ್ ಸ್ಟೈಲ್ ಅವ್ರದ್ದು ಸ್ಟ್ರೆಸ್ ಜಾಸ್ತಿ ಆಗಿದೆ, ವರ್ಕ್ ರಿಲೇಟೆಡ್ ಆಗಲಿ, ಪರ್ಸನಲ್ ಆಗಲಿ, ಫಿನಾನ್ಷಿಯಲ್ ಆಗಲಿ, ಮತ್ತು ನಿದ್ದೆ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆದರೆ ಅಲ್ಲಿ ನಿದ್ದೆ ಅದರಷ್ಟಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ. ಸ್ಟ್ರೆಸ್ ಜಾಸ್ತಿ ಆಗುವಾಗ ಇದೊಂದು ಇನ್ವರ್ಸ್ಲಿ ಪ್ರೊಪೋರ್ಷನಲ್, ಇದು ಒಂದು ಜಾಸ್ತಿ ಆದರೆ ಇನ್ನೊಂದು ಕಮ್ಮಿ ಆಗುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ಆಗುವಾಗ ನಿದ್ದೆ ಕಮ್ಮಿ ಆಗುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಹೋದರೆ ಹಲವಾರು ತಿಂಗಳು ವರ್ಷಗಟ್ಟಲೆ ಈ ಥರ ಕಂಟಿನ್ಯೂ ಆಗ್ತಾ ಹೋಗಿದ್ರೆ ಆವಾಗ ಸ್ಟ್ರೋಕ್ ಇದು ರಿಸ್ಕ್ ಜಾಸ್ತಿ ಆಗುವ ಸಾಧ್ಯತೆಗಳುಂಟು. ಯಾಕಂದರೆ ಈ ಅಂಶಗಳು ಜಾಸ್ತಿ ಆಗುವಾಗ, ಸ್ಟ್ರೆಸ್ಸಿದ ಅಂಶಗಳು ಜಾಸ್ತಿ ಆಗುವಾಗ ದೇಹದಲ್ಲಿ ಬೇರೆ ಚೇಂಜಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಒಬ್ಬರಿಗೆ ಶುಗರ್ ಬರ್ತದೆ, ಒಬ್ಬರು ದಪ್ಪ ಆಗ್ತಾ ಹೋಗ್ತಾರೆ. ಸೊ ಹಾಗೆಲ್ಲ ಆಗುವಾಗ ನಮ್ಮದು ಇನ್ವೇರಿಯಬ್ಲಿ ಸ್ಟ್ರೋಕ್ ಇದ್ದು ರಿಸ್ಕು ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಸ್ಟ್ರೋಕ್ ಅಟ್ಯಾಕ್ ಆಗಿದ್ರೆ ನೆಕ್ಸ್ಟ್ ಅವರ ಜನ್ರೇಷನಲ್ಲಿ ಅದು ಸ್ಟ್ರೋಕ್ ಖಾಯಂ ಆಗಿರ್ತದ ಅಂತ? ಅಲ್ಲ, ಎಲ್ಲ ಜನ್ರೇಷನಲ್ಲಿ ಈಗ ನಮ್ಮ ತಂದೆ ತಾಯಿಯವರಿಗೆ ಸ್ಟ್ರೋಕ್ ಆಯಿತು, ನಮ್ಮ ಅಜ್ಜ ಅಜ್ಜಂದಿರಿಗೆ ಸ್ಟ್ರೋಕ್ ಆಯಿತು ಅಂತ ಹೇಳಿದರೆ ನಮಗೆ ಸ್ಟ್ರೋಕ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇದ್ದರೆ, ರಿಸ್ಕ್ ಫ್ಯಾಕ್ಟರ್ಸ್ ಈಗ ತಂದೆ ತಾಯಿಗೆ ಶುಗರ್ ಉಂಟು, ಇದು ಬ್ಲಡ್ ಪ್ರೆಷರ್ದು ತೊಂದರೆ ಉಂಟು, ಅದೇ ಥರ ನಿಮಗೂ ಬ್ಲಡ್ ಪ್ರೆಷರ್ ಶುಗರ್ ತೊಂದರೆ ಬರುವ ಸಾಧ್ಯತೆಗಳುಂಟು. ಅಕಸ್ಮಾತ್ ಅದು ಬಂದರೆ ನಾವು ಅದನ್ನು ಒಳ್ಳೆಯದಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂತ ಇದ್ದರೆ ಮತ್ತು ಆವಾಗ ನಮ್ಮ ಸ್ಟ್ರೋಕ್ ಇದ್ದು ರಿಸ್ಕ್ ಏನುಂಟು ಅದು ಡೆಫಿನೆಟ್ಲಿ ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತದೆ. ಬಟ್ ಇಲ್ದಿದ್ರೆ ಫ್ಯಾಮಿಲಿಯಲ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ, ಅದು ಇರುವ ಸಾಧ್ಯತೆಗಳುಂಟು. ಬಟ್ ಅದು ಪಾಪ್ಯುಲೇಷನಲ್ಲಿ ತುಂಬ ಚಿಕ್ಕ ಪ್ರೊಪೋರ್ಷನಲ್ಲಿ ಮಾತ್ರ ಇರೋದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಫ್ಯಾಮಿಲಿಯಲ್ಲಿ ಉಂಟು, ನನಗೂ ಬರುವ ಸಾಧ್ಯತೆಗಳು ಉಂಟಂತ ಯಾರಿಗೂ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಆಗಬಾರ್ದಂತ ಏನಿಲ್ಲ. ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಏನು ಹೇಳ್ತೀವೋ ಆ ಸಿಂಪಲ್ ರಿಸ್ಕ್ ಫ್ಯಾಕ್ಟರ್ಸನ್ನು ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದ್ರೆ ಸ್ಟ್ರೋಕ್ ಇದು ರಿಸ್ಕನ್ನು ನಮಗೆ ಕಮ್ಮಿ ಮಾಡ್ಬೋದು. ಓಕೆ ಡಾಕ್ಟರ್, ಈ ಸ್ಟ್ರೋಕ್ನ ಎಚ್ಚರಿಕೆಯ ಅಂಶಗಳು ಯಾವುದು, ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು? ಸೊ ಈಗ ಸ್ಟ್ರೋಕ್ ಒಂದು ನಮ್ಮ ಸ್ವಂತವಾಗಿ ನಮಗೇನೆ ಈಗ ಸ್ಟ್ರೋಕ್ ಇದ್ದು ಲಕ್ಷಣಗಳೇನಂತ ಒಂದು ಗೊತ್ತಿರಬೇಕು. ಸಟಲ್ ಸೈನ್ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಜಸ್ಟ್ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಯಾವುದನ್ನು ನಾವು ಒಮ್ಮೊಮ್ಮೆ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಹೇಳೋದಂತೆ ಒಂದು ಈಗ ನಾವು ಏನೋ ಒಂದು ಬರಿತಾ ಇದ್ದೀವಿ, ಒಂದು ಕೆಲಸ ಮಾಡ್ತಾ ಇದ್ದೀವಿ, ಸ್ವಲ್ಪ ಸ್ಟ್ರೆಸ್ ಇದ್ದೀವಿ, ಸಡನ್ನಾಗಿ ಒಂದು ಕೈಯಲ್ಲಿ ಸ್ವಲ್ಪ ಬಲ ಕಮ್ಮಿ ಆದಂಗೆ ಆಯಿತು, ಕೈ ಮತ್ತು ಸ್ವಲ್ಪ ಎತ್ತಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಶುರು ಆಯಿತು. ಪೆನ್ನೆಲ್ಲ ಹಿಡ್ಕೊಳ್ಳುವಾಗ ಪೆನ್ನಲ್ಲಿ ಅಷ್ಟು ಗ್ರಿಪ್ ಸಿಗ್ತಾ ಇಲ್ಲ. ಸೊ ಇದು ಕಂಟಿನ್ಯೂಸ್ ಆಗಿ ಒಂದು ನಿಮಿಷ, 2 ನಿಮಿಷ, 3 ನಿಮಿಷ ಎಲ್ಲ ಕಂಟಿನ್ಯೂಸ್ ಆಗಿ ನಮ್ಗೆ ಯಾವ ಥರದ್ದೊಂದು ಫೀಲಿಂಗ್ ಬಂತಂದರೆ ಅದೊಂದು ಸ್ಟ್ರೋಕ್ ಇದ್ದು ಲಕ್ಷಣ ಆಗಿರಬಹುದು. ಒಮ್ಮೆ ನಾವು ಏನಾದರೂ ಕೆಲಸ ಮಾಡ್ತೀವಿ, ಒಮ್ಮೆಲೆ ಮುಖ ಒಂದು ಸೈಡಿಗೆ ಕೋಡಿ ಹೋಗ್ತದೆ. ಸೊ ಅದು ಒಂದು ಸ್ಟ್ರೋಕ್ ಇದ್ದು ಲಕ್ಷಣ ಆಗಿರಬಹುದು. ನಾವು ಈಗ ಕೆಲಸ ಮಾಡ್ತಿರೋರಿಗೆ ಟಿ ವಿ ನೋಡ್ತಾ ಇರುವಾಗ ಸಡನ್ನಾಗಿ ಸ್ವಲ್ಪ ಕಣ್ಣು ಮಯ ಆದಂಗೆ ಆಯಿತು, ಸ್ವಲ್ಪ ಆಚೆ ನೋಡುವಾಗ ಎರಡು ಕಂಡು ಬಂತು. ಸೊ ಅದು ಒಂದು ಸ್ಟ್ರೋಕ್ ಇದ್ದು ಲಕ್ಷಣಗಳಾಗಿರ್ಬೋದು. ಒಮ್ಮೆಲೆ ಒಂದು ಮನುಷ್ಯನಿಗೆ ಸ್ವಲ್ಪ ಕೈಯಲ್ಲಿ ಜುಮರಿಕೆ ಬರೋದು, ಒಂದು ಕೈಯಲ್ಲಿ ಇಡೀ ಜುಮರಿಕೆ ಇಲ್ಲದೆ ಒಂದು ಅರ್ಧ ಭಾಗ ಮುಖದಲ್ಲಿ ಜುಮರಿಕೆ ಇಲ್ಲದಿದ್ರೆ ಅರ್ಧ ಕಾಲಲ್ಲಿ ಅರ್ಧ ಭಾಗ ದೇಹದಲ್ಲಿ ಇಡೀ ಜುಮರಿಕೆ ಬಂತಂತ ಆಯ್ತಂತಿದ್ರೆ ಅದು ಒಂದು ಸ್ಟ್ರೋಕ್ ಇದ್ದು ಲಕ್ಷಣಗಳಿರಬಹುದು. ಒಮ್ಮೆಲೆ ಸಡನ್ ಆಗಿ ಒಂದು ಮಿಂಚು ಹೊಡೆದಂಗೆ ತಲೆನೋವು ಬರೋದು, ಮತ್ತು ಇಮಿಡಿಯೇಟ್ಲಿ ವಾಂತಿ ಬಂದಂಗೆ ಆಗೋದು. ಸೊ ತಲೆನೋವು, ವಾಂತಿ, ಒಂದು ಮಿಂಚು ಹೊಡೆದಂಗೆ ತಲೆನೋವು ಬಂದುಬಿಟ್ಟು ವಾಂತಿ ಎಲ್ಲ ಆಗೋದು. ಸೊ ಇದೆಲ್ಲ ಸ್ಟ್ರೋಕ್ ಇದು ಲಕ್ಷಣಗಳು ಆಗುವ ಸಾಧ್ಯತೆ ಉಂಟು. ನಾವು ಸುಮ್ಮನೆ ಈಗ ಇಗ್ನೋರ್ ಮಾಡಿ ಇಲ್ಲ ಒಂದು ಪ್ಯಾರಾಸಿಟಮಾಲ್ ತಗೊಳ್ತೀನಿ ತಲೆನೋವು ಕಮ್ಮಿ ಆಗ್ತದೆ ಅಂತ ಹೇಳಿದರೆ ಹಾಗೆ, ಅನ್ಲೆಸ್ ನಿಮಗೆ ಈ ಥರ ಪದೇ ತಲೆನೋವು ಬರ್ತಾ ಉಂಟಂತ ಹೇಳಿದರೆ ಓಕೆ, ತೊಂದರೆ ಇಲ್ಲ, ಒಂದು ಪ್ಯಾರಾಸಿಟಮಾಲ್ ತಗೋಬೋದು. ಬಟ್ ಅಕಸ್ಮಾತ್ ಇದು ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ತಲೆನೋವೆಲ್ಲ ಬರ್ತಾ ಉಂಟಂತಿದ್ರೆ ಇದು ಒಂದು ಸ್ಟ್ರೋಕ್ ಇದು ಲಕ್ಷಣ ಇರುವ ಸಾಧ್ಯತೆಗಳು ಇರ್ತದೆ. ಸೊ ಆ ಥರ ಏನಾದರೂ ಆದರೆ ನಾವು ಎಚ್ಚರಿಕೆ ಪಟ್ಬಿಟ್ಟು ನಮ್ಮದು ಈಗ ಮನೆಯಲ್ಲಿ ಯಾರು ನಮ್ಮ ಜೊತೆ ಇದ್ದಾರೋ ಅವರಿಗೆ ಇಮಿಡಿಯೇಟ್ಲಿ ಅವರನ್ನು ಕರೆದು ನಮ್ಮನ್ನು ಆದಷ್ಟು ಬೇಗ ಒಂದು ಚಿಕಿತ್ಸೆ ಸ್ಥಳಕ್ಕೆ ತಗೊಂಡು ಹೋಗುವ. ಓಕೆ, ನಮಗೆ ಎಲ್ಲ ಸಿಂಪ್ಟಮ್ಸ್ ಕಂಡು ಬಂದರೆ ನಾವು ವೈದ್ಯರನ್ನು ಆದಷ್ಟು ಬೇಗ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಓಕೆ
ಡಾಕ್ಟರ್, ಈ ಫಾಸ್ಟ್ ಚಿಕಿತ್ಸಾ ವಿಧಾನ ಅಂತ ನಾವು ಕೇಳಿದ್ದೇವೆ, ಹೌದು. ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಹೌದು, ಫಾಸ್ಟ್ ಅಂದರೆ ಒಳ್ಳೇದಾಯಿತು ನೀವು ಇದನ್ನು ಇನ್ಫಾರ್ಮ್ ಮಾಡಿದ್ದು. ಯಾಕಂದರೆ ಫಾಸ್ಟ್ ಅಂತ ಹೇಳಿದರೆ ಫೇಸ್, ಆರ್ಮ್, ಸ್ಪೀಚ್ ಮತ್ತು ಟೈಮ್, ಆಯಿತಾ. ಸೊ 4 ಆಸ್ಪೆಕ್ಟ್ಸ್ ಉಂಟು ಇದರಲ್ಲಿ. ಸೊ ಫೇಸ್ ಅಂತ ಹೇಳಿದರೆ ಅಕಸ್ಮಾತ್ ಮುಖದಲ್ಲಿ ಸಡನ್ನಾಗಿ ನಮಗೆ ಒಂದು ಶಕ್ತಿ ಕಮ್ಮಿ ಆದಂಗೆ ಆಯಿತು, ಮುಖ ಒಂದು ಸೈಡಿಗೆ ಓರೆ ಆಯಿತು, ಅದು ಒಂದು ಸ್ಟ್ರೋಕಿದ್ದು ಲಕ್ಷಣ ಇರ್ಬೋದು. ಸೊ ಅಕಸ್ಮಾತ್ ಈಗ ಯಾರಿಗಾದರೂ ಮನೆಯಲ್ಲಿ ಈ ಥರದ್ದು ಲಕ್ಷಣಗಳು ಕಂಡು ಬಂದರೆ ಸ್ಟ್ರೋಕ್ ಇರಬಹುದು ಅಂತ ಹೇಳ್ಬೋದು. ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಕಾರಣಗಳುಂಟು ಈ ಥರ ಮುಖ ಒಂದು ಸೈಡ್ ಓರೆ ಆಗಲಿಕ್ಕೆ. ಎಲ್ಲ ಸ್ಟ್ರೋಕ್ ಅಲ್ಲ, ಬಟ್ ಆ ಥರ ಆದರೆ ಅಟ್ಲೀಸ್ಟ್ ಒಂದು ಎಚ್ಚರಿಕೆ ಇರೋದು ಒಳ್ಳೆಯದು. ಮತ್ತು ಆಮ್ ಅಂತ ಫಾಸ್ಟ್ ಎಫ್ ಮತ್ತು ಎ ಅಲ್ಲಿ ಆಮ್ ಅಂತ ಹೇಳ್ತೀವಿ. ಆಮ್ ಅಂದರೆ ಕೈ. ಅಕಸ್ಮಾತ್ ಕೈಯಲ್ಲಿ ಸಡನ್ನಾಗಿ ಏನಾದ್ರು ಬಲ ಕಮ್ಮಿ ಆದಂಗೆ ಆಯಿತು, ಇಲ್ಲದಿದ್ರೆ ಕೈಯಲ್ಲಿ ಸ್ವಲ್ಪ ಜುಮ್ರಿಕೆ ಬಂದಂಗೆ ಆಯಿತು, ಕೈಯಲ್ಲಿ ಏನಾದ್ರು ಸೂಜಿ ಚುಚ್ಚಿದಂಗೆ ಒಂದು ಬೆಂಕಿ ಬಂದಂಗೆ ಆಯಿತು ಇಡೀ ಕೈಯಲ್ಲಿ, ಸೊ ಒಂದು ಸ್ಟ್ರೋಕಿದ್ದು ಲಕ್ಷಣಗಳು ಇರುವ ಸಾಧ್ಯತೆಗಳು ಉಂಟು. ಮತ್ತು ಸ್ಪೀಚ್ ಅಂತ ಹೇಳ್ತೀವಿ. ಸ್ಪೀಚ್ ಅಂದರೆ ನಾವೀಗ ಮಾತಾಡುವಾಗ ಒಂದು ಮಾತು ನಮ್ಮ ತೊದಲಾಗಬಹುದು, ಮಾತಾಡುವಾಗ ಅಷ್ಟು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಕಷ್ಟ ಆಗಬಹುದು ಅವರಿಗೆ. ಇಲ್ಲದಿದ್ದರೆ ಅಕ್ಷರಗಳು ಒಮ್ಮೊಮ್ಮೆ ಸಿಗೋದಿಲ್ಲ. ಸಾಧಾರಣವಾಗಿ ಮಾತಾಡ್ತಾ ಇರ್ತಾರೆ, ಒಮ್ಮೆಲೆ ಮಾತಾಡುವಾಗ ಅಕ್ಷರಗಳು ಸಿಗ್ತಾ ಇಲ್ಲ. ಸೊ ಅದು ಹಾಗೆಲ್ಲ ನಾವು ಯಾರನ್ನಾದರೂ ಒಬ್ಸರ್ವ್ ಮಾಡಿದರೆ ನಮ್ಮ ಮನೆಯಲ್ಲಿ ಇಮಿಡಿಯೇಟ್ಲಿ ಇದು ಸ್ಟ್ರೋಕ್ ಇರುವ ಸಾಧ್ಯತೆಗಳು ಇರ್ಬೋದು ಅಂತ ಕನ್ಸಿಡರ್ ಮಾಡಿ ಆದಷ್ಟು ಬೇಗ ವೈದ್ಯರ ಹತ್ರ ಹೋಗಿ ಅದು ಸ್ಟ್ರೋಕ್ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡೋದು ಯಾವಾಗಲೂ ಒಳ್ಳೆಯದು. ಓಕೆ, ಅದು ಒಮ್ಮೆಲೆ ಅಟ್ಯಾಕ್ ಆದರೆ ಒಮ್ಮೆಲೆ ಅದು ಸೀರಿಯಸ್ ಸ್ಟೇಜಿಗೆ ಹೋಗೋದಿಲ್ಲ ಅಂತ ಹೇಳೋದಾ ಡಾಕ್ಟರ್ ನೀವು? ಸೀರಿಯಸ್ ಸ್ಟೇಜಲ್ಲಿ ಅದೇ ಯಾವ ಟೈಪ್ ಇದ್ದು ಸ್ಟ್ರೋಕ್ ಅಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೀರಿಯಸ್ ಆದರೆ ನಮ್ಗೆ ಕಂಡು ಬರುತ್ತೆ, ಅಂದರೆ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ಈ ಥರ ಒಬ್ಬನಿಗೆ ಸಡನ್ನಾಗಿ ಒಂದು ಕೈ ಮತ್ತು ಒಂದು ಕಾಲು ಬಲ ಕಮ್ಮಿ ಆಯಿತು, ಸೊ ಅದು ಇಮಿಡಿಯೇಟ್ಲಿ ಸ್ವಲ್ಪ ಸೀರಿಯಸ್ ಆಯ್ತು ಅಂತ ಲೆಕ್ಕ. ಒಬ್ಬರಿಗೆ ಒಂದೇ ಸಲ ಅಷ್ಟು ಸೀರಿಯಸ್ ಆಗೋದಿಲ್ಲ, ಸ್ವಲ್ಪ ಮೆಲ್ಲಕ್ಕೆ ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ, ಮತ್ತು ಮೆಲ್ಲಕ್ಕೆ ಒಂದು ನಿಮಿಷಕ್ಕೆ, ಇಲ್ಲಿ 5 ನಿಮಿಷಕ್ಕೆ, 10 ನಿಮಿಷಕ್ಕೆ, ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ, 2 ಗಂಟೆಗೆ ಮೆಲ್ಲಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗುವಾಗ ಎವಲ್ಯೂಷನ್ ಅಂತ ಹೇಳ್ತೀವಿ. ಸ್ಟ್ರೋಕ್ ಫಸ್ಟ್ ಸ್ಟಾರ್ಟ್ ಆಗಿರೋ ಒಂದು ಚಿಕ್ಕ ಭಾಗದಲ್ಲಿ ಮತ್ತು ಅದು ದೊಡ್ಡ ಆಗ್ತಾ ಉಂಟಂತ ನಮಗೊಂದು ವಾರ್ನಿಂಗ್ ಸೈನ್ ಅದು. ಸೊ ಹಾಗೇನಾದರೂ ಸಿಂಪ್ಟಮ್ಸ್ ಇಲ್ಲಿ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದರೆ ಆದಷ್ಟು ಬೇಗ ನಿಮ್ಮ ವೈದ್ಯರ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ಉತ್ತಮ. ಎಸ್ ಡಾಕ್ಟರ್, ಈ ಸ್ಟ್ರೋಕ್ನಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೇವೆ ನಾವು. ಗೋಲ್ಡನ್ ಪೀರಿಯಡ್ ಅಂದರೆ ಏನು ಡಾಕ್ಟರ್? ಹೌದು, ಇದು ಸುವರ್ಣ ಸಮಯ ಅಂತ ಹೇಳ್ತೀವಿ ನಾವು. ಅಂದರೆ ಈ ಸಮಯ ಗೋಲ್ಡನ್ ಪೀರಿಯಡ್ ಯಾಕೆ ಹೇಳೋದು ಅಂತ ಹೇಳಿದರೆ, ಒಮ್ಮೆ ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಇದ್ದು ಲಕ್ಷಣಗಳು ಶುರುವಾಯಿತು ಅಂತಿದ್ರೆ ಎಲ್ಲ ನಿಮಿಷ ಯಾವುದು ಕಳ್ಕೊಳ್ತೀವೋ ಅಷ್ಟು ನಿಮಿಷಗಳಲ್ಲಿ ಸಾವಿರಾರು ಕಟ್ಲೆ ನರಗಳು ಸಾಯ್ತಾ ಹೋಗ್ತದೆ. ಸೊ ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ನಾವು ಎಷ್ಟು ಟೈಮ್ ಕಳ್ಕೊಳ್ತೀವಿ ಅಷ್ಟು ನಾವು ಬ್ರೈನ್ ಸೆಲ್ಸನ್ನು ನಷ್ಟಪಡ್ತೀವಿ. ಸೊ ಆದಷ್ಟು ಬೇಗ ನಾವು ಈ ಲಕ್ಷಣಗಳು, ನಾವು ಯಾವುದು ಲಕ್ಷಣಗಳು ವಿಷಯ ಮಾತಾಡಿದ್ದೀವೋ ಆ ಲಕ್ಷಣಗಳು ಯಾರಾದರೂ ಪೇಷಂಟ್ಸಲ್ಲಿ ಕಂಡು ಬಂದರೆ ಆದಷ್ಟು ಬೇಗ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಡೆಯೋದು ಒಳ್ಳೆಯದು. ಯಾಕಂದರೆ ಗೋಲ್ಡನ್ ಪೀರಿಯಡ್ ಅಂತ ಹೇಳೋದೇನೆಂದರೆ ಫಸ್ಟ್ ನಾವು 3 to 4.5 hours ಅಂತ ಹೇಳೋದು. ಅಂದರೆ ಈಗ ಸ್ಟ್ರೋಕಿದ ಲಕ್ಷಣ ಉದಾಹರಣೆಗೆ ಒಂದು 9 ಗಂಟೆ ತನಕ ಒಬ್ಬರು ಹುಷಾರಿದ್ರು, ಸಡನ್ನಾಗಿ 9 ಗಂಟೆಯಲ್ಲಿ ಸ್ವಲ್ಪ ಆಚೆ ಈಚೆ ನಡೆದಾಡುವಾಗ ಒಂದು ಕೈಯಲ್ಲಿ ಬಲ ಕಮ್ಮಿ ಆಯಿತು ಅಂತ ಕಂಡು ಬಂತು. ಸೊ ಆ 9 ಗಂಟೆ ಅದು ಟೈಮ್ ಆಫ್ ಆನ್ಸೆಟ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೋಕ್ ಸ್ಟಾರ್ಟ್ ಆಗುವ ಸಮಯ ಅದು. ಆ ಟೈಮಿಂದ 3 ಗಂಟೆ ಒಳಗಡೆ, ಅಂದರೆ 3 ಗಂಟೆ ಒಳಗಡೆ ಅಂತ ಹೇಳಿದರೆ 3 ಗಂಟೆ ಕಾಯುವಂತ ಅಲ್ಲ, 3 ಗಂಟೆ ಒಳಗಡೆ ಅಂದರೆ ನೀವು 9 ಗಂಟೆ ಇದು ಶುರುವಾಗಿ ಒಂದು 9:05 ಇಲ್ಲದಿದ್ರೆ 9:10ಗೂ ಆಸ್ಪತ್ರೆ ತಲುಪಿದರೆ ಒಳ್ಳೆಯದು. ಯಾಕಂದರೆ ನರ ಏನು ಡ್ಯಾಮೇಜ್ ಆಗ್ತಾ ಉಂಟು ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ನಮಗೆ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಮುಂದೆ ಡ್ಯಾಮೇಜ್ ಆಗುವುದನ್ನು ಸ್ವಲ್ಪ ಕಮ್ಮಿ ಮಾಡಬಹುದು. ಯಾಕಂದರೆ ಇಷ್ಟು ಈ 5-10 ನಿಮಿಷ 1 ಗಂಟೆ ಒಳಗಡೆ ನೀವು ಆಸ್ಪತ್ರೆಗೆ ಬಂದರೆ ನಮಗೆ ಒಂದು ಥ್ರಾಂಬೋಲಿಸಿಸ್ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಉಂಟೀಗ. ಅಂದರೆ ಒಂದು ಮದ್ದು, ಅದು ಇನ್ನು ಇಂಜೆಕ್ಷನ್. ಎಲ್ಲ ಸ್ಟ್ರೋಕ್ಸಿಗೆ ಇಂಜೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಹೇಳೋದು ಆದಷ್ಟು ಬೇಗ ಈಗ ಆಸ್ಪತ್ರೆಗೆ ಬಂದುಬಿಟ್ಟು ವೈದ್ಯರು ನೋಡಿ ಅವರು ಒಂದು ಅಸೆಸ್ಮೆಂಟ್ ಮಾಡಿ, ಕ್ಲಿನಿಕಲ್ ಅಸೆಸ್ಮೆಂಟ್ ಮಾಡಿ, ಮತ್ತು ಒಂದು ಸ್ಕ್ಯಾನ್ ಕೇಳಿ, ಸ್ಕ್ಯಾನಲ್ಲಿ ಈಗ ಸ್ಟ್ರೋಕಲ್ಲಿ ಯಾವ ಟೈಪ್ ಇದ್ದು ಸ್ಟ್ರೋಕ್ ಅಂತ ಒಮ್ಮೆ ಗೊತ್ತಾದ ಮೇಲೆ ಯಾವ ಟೈಪ್ ಇದ್ದು ಟ್ರೀಟ್ಮೆಂಟ್ ಇವರಿಗೆ ಕೊಡ್ಬೋದು ಅಂತ ನಮಗೆ ತೀರ್ಮಾನ ಮಾಡ್ಬೋದು. ಸೊ ಅದಕ್ಕೆ ನಾವು ಗೋಲ್ಡನ್ ಪೀರಿಯಡ್ ಅಂತ ಹೇಳಿ, ಅಂದರೆ ಈ 3 ಗಂಟೆಯಿಂದ 4.25 ಗಂಟೆ ಒಳಗಡೆ ಮಾತ್ರ ನಮಗೆ ಆ ಇಂಜೆಕ್ಷನ್ ಕೊಡಲಿಕ್ಕೆ ಆಗೋದು. ಈಗ ಯಾರಾದೀಗ 9 ಗಂಟೆ ಬಂದರು, ಇಲ್ಲ ಸ್ವಲ್ಪ ತೊಂದರೆ ಇಲ್ಲ ನಾನೀಗ ಸರಿಯಾದೆ ಅಂತ ಹೇಳಿದರು 9:15ಗೆ, ಅದಕ್ಕೆ ಇಲ್ಲ ಓಕೆ ತೊಂದರೆ ಇಲ್ಲ, ಮೇ ಬಿ ಏನೋ ಒಂದು ಸ್ವಲ್ಪ ಶುಗರ್ ಡೌನ್ ಆಗಿರ್ಬೋದು,
ಇಲ್ದಿದ್ರೆ ಅವ್ರಿಗೆ ಈ ಥರ ಆಗ್ತಾ ಇರ್ತದೆ ಅಂತ ನಾವು ನಿಗ್ಲೆಕ್ಟ್ ಮಾಡ್ಬೋದು ಅದನ್ನು. ಬಟ್ ನೀವು ನಿಗ್ಲೆಕ್ಟ್ ಮಾಡಿದರೆ ಅಕಸ್ಮಾತ್ ಮತ್ತೆ ಅವರಿಗೆ ಒಂದು 12 ಗಂಟೆ 12:30 1 ಗಂಟೆ ಅಷ್ಟೊತ್ತಿಗೆ ಇದು ಸುಂದರ ಜಾಸ್ತಿ ಆಯ್ತು ಅಂತಿದ್ರೆ ಮತ್ತೆ ಆಲ್ರೆಡಿ ನಮ್ಮದು ಟೈಮ್ ವೇಸ್ಟ್ ಆಯಿತು. 9 ಗಂಟೆಯಿಂದ 12:30 1 ಗಂಟೆ 4 ಗಂಟೆ ಆಲ್ರೆಡಿ ಆಯಿತು. ಅಲ್ಲಿಂದ ನೀವು ಮತ್ತೆ ಆಸ್ಪತ್ರೆಗೆ ಕರ್ಕೊಬರಬೇಕು, ಮತ್ತು ನಾವು ಇಲ್ಲಿ ಡಯಾಗ್ನೋಸ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು, ಅದು ಟೆಸ್ಟ್ ಮಾಡಬೇಕು. ಸೊ ಅದೆಲ್ಲ ಮಾಡುವಾಗ ಡಿಲೇ ಆಗ್ತದೆ. ಅದಕ್ಕೆ ನಾವು ಹೇಳೋದು ಆದಷ್ಟು ಬೇಗ ನಾವು ಇದು ಲಕ್ಷಣಗಳನ್ನು ಕಂಡು ಬಂದರೆ ಸ್ಟ್ರೋಕ್ ಇದ್ದು ಆಸ್ಪತ್ರೆಗೆ ಬಂದುಬಿಟ್ಟು ಅದಕ್ಕೆ ಬೇಕಾದಂತಹ ಸ್ಕ್ಯಾನ್ಗಳಾಗಲಿ ಇಲ್ಲದಿದ್ದರೆ ಟ್ರೀಟ್ಮೆಂಟ್ಗಳಾಗಲಿ ತಗೊಳ್ಳೋದು ಒಳ್ಳೆಯದಂತ ಹೇಳೋದು. ಸೊ ಈ 3 to 4.5 hours ನಾವು ಸುವರ್ಣ ಸಮಯ ಅಂತ ಹೇಳೋದು. ಯಾಕಂದರೆ ಈ ಟೈಮಲ್ಲಿ ನಾವು ಇಂಜೆಕ್ಷನ್ ಕೊಟ್ಟರೆ ಒಮ್ಮೆ ಪೇಷಂಟ್ಸಿಗೆ ಏನು ತೊಂದರೆ ಬಂದುಬಿರುತ್ತೋ ಅದು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಸೊ ಅದಕ್ಕೆ ನಾವು ಇದಕ್ಕೆ ಅಷ್ಟು ಇದು ಇಂಪಾರ್ಟೆನ್ಸ್ ಕೊಡೋದು. ಸ್ಟ್ರೋಕ್ನ ರೋಗ ನಿರ್ಣಯ ಹೇಗೆ, ಅಂದರೆ ಸ್ಟ್ರೋಕ್ ಬಂದಿದೆ ಅಂತ ಹೇಳಿ ಯಾವ ಟೆಸ್ಟ್ನ ಮುಖಾಂತರ ನೀವು ಕನ್ಫರ್ಮ್ ಮಾಡ್ತೀರಾ? ಸೊ ಒಮ್ಮೆ ಸ್ಟ್ರೋಕಿದ್ದು ಲಕ್ಷಣಗಳು ಕಂಡು ಬಂದಾದ ಮೇಲೆ ರೋಗಿ ಯಾವಾಗ ಆಸ್ಪತ್ರೆಗೆ ಬರ್ತಾರೋ ಆವಾಗ ವೈದ್ಯರು ಬಂದು ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಈಗ ಪೇಷಂಟಿಗೆ ಸ್ಟ್ರೋಕ್ ಹೌದಾ ಅಲ್ಲ ಸ್ಟ್ರೋಕ್ ಅಲ್ವಾ, ಏನಾದರೂ ಬೇರೆ ಒಂದು ತೊಂದರೆಗಳು ಇರ್ಬೋದಾ ಇಲ್ವಾ ಅಂತ ನೋಡ್ತೀವಿ. ಮೊದಲನೇದಾಗಿ ಅವ್ರದ್ದು ಬ್ಲಡ್ ಪ್ರೆಷರು, ಶುಗರು, ಏನೆಲ್ಲ ವಿಧಗಳು ಏನೆಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಉಂಟಂತ ನಾವು ನೋಡ್ತೀವಿ. ಒಮ್ಮೆ ನಮಗೆ ಸ್ಟ್ರೋಕ್ ಹೌದು ಇದು ಸ್ಟ್ರೋಕ್ ಇರ್ಬೋದಂತ ಅನುಮಾನ ಬಂದರೆ ಮತ್ತೆ ನಾವು ಇಮಿಡಿಯೇಟ್ಲಿ ಅವ್ರನ್ನ ಒಂದು ಸ್ಕ್ಯಾನಿಗೆ ಕೇಳ್ತೀವಿ. ಈಗಿನ ಸಮಯದಲ್ಲಿ ನಮ್ಮ ಹತ್ರ CT ಸ್ಕ್ಯಾನ್ ಉಂಟು, MRI ಸ್ಕ್ಯಾನ್ ಉಂಟು. ಸೊ ಯಾವ ಸೆಂಟ್ರಲ್ಲಿ ಯಾವುದು ಫೆಸಿಲಿಟಿ ಉಂಟು ಅದರ ಮೇಲೆ ಆ ಸ್ಕ್ಯಾನ್ ಮಾಡ್ತೀವಿ. ಸೊ CT ಸ್ಕ್ಯಾನ್ ಇದ್ದರೆ ಇಮಿಡಿಯೇಟ್ಲಿ ಒಂದು CT ಸ್ಕ್ಯಾನ್ ಮಾಡ್ತೀವಿ. ಯಾಕಂದರೆ CT ಸ್ಕ್ಯಾನ್ ಒಂದು ತಕ್ಷಣ ಒಂದು ಸ್ಕ್ಯಾನ್ ಸಿಗುವಂಥ ಒಂದು ಸ್ಕ್ಯಾನ್. ಅಂದರೆ ಒಮ್ಮೆ ಒಂದು 2 ನಿಮಿಷ 3 ನಿಮಿಷ ಒಳಗಡೆ ನಮಗೆ ಪೇಷಂಟನ್ನು CT ಮೆಷಿನ್ ಒಳಗಡೆ ಹಾಕಿದರೆ ಸ್ಕ್ಯಾನ್ ಸಿಗುತ್ತೆ. ಆ ಸ್ಕ್ಯಾನನ್ನು ನೋಡಿ ಅದರಲ್ಲಿ ಈಗ ಸ್ಟ್ರೋಕ್ ಇದ್ದು ಲಕ್ಷಣಗಳು ಏನಾದರೂ ಕಂಡು ಬರುತ್ತಾ ಇಲ್ಲ ಅಂತ ನೋಡಿದ ಮೇಲೆ ನಾವು ಚಿಕಿತ್ಸೆಯಲ್ಲಿ ಯಾವ ಟೈಪ್ ಇದ್ದು ಟ್ರೀಟ್ಮೆಂಟು, ಯಾವ ಟೈಪ್ ಇದ್ದು ಸ್ಟ್ರೋಕ್ ಇದು, ಇದಕ್ಕೆ ಯಾವುದು ಮದ್ದು ಕೊಡಬೇಕು, ಯಾವ ಥರದ್ದು ಟ್ರೀಟ್ಮೆಂಟನ್ನು ಕೊಡಬೇಕಂತ ಹೇಳಿ ನಮಗೆ ನಿರ್ಧಾರ ತಗೋಬೋದು. ಸೊ ಅದೇ ಥರ ಒಮ್ಮೆ ಈ CT ಸ್ಕ್ಯಾನ್ ಏನಾದರೂ ಕಂಡು ಬಂದಿಲ್ಲ ಅಂತಿದ್ರೆ ಮತ್ತೆ ನಾವು MRI ಸ್ಕ್ಯಾನ್, ಸ್ವಲ್ಪ ದೊಡ್ಡದು ಸ್ಕ್ಯಾನ್, ಸ್ವಲ್ಪ ಟೈಮು ತಗೊಳ್ತದೆ ಸ್ಕ್ಯಾನ್ ಮಾಡಲಿಕ್ಕೆ. ಸೊ ಆ ಸ್ಕ್ಯಾನನ್ನು ಕೇಳ್ತೀವಿ. ಸೊ ಮೇಯ್ನ್ ವಿಧಗಳಿರೋದು ಈ 2 ಇನ್ವೆಸ್ಟಿಗೇಟಿವ್ ಟೂಲ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಸ್ಕ್ಯಾನಲ್ಲಿ ಒಂದು CT ಸ್ಕ್ಯಾನ್, ಇನ್ನೊಂದು MRI ಸ್ಕ್ಯಾನ್. ಸೊ ಇದು 2 ಸ್ಕ್ಯಾನನ್ನು ಮಾಡಿ ನಾವು ಒಂದು ಟ್ರೀಟ್ಮೆಂಟ್ ಡಿಸಿಷನ್ ತಗೊಳ್ತೀವಿ. ಓಕೆ ಡಾಕ್ಟರ್, ಈ ಸ್ಟ್ರೋಕ್ನ ಚಿಕಿತ್ಸಾ ವಿಧಾನಗಳು ಯಾವುದು, ಯಾವ ರೀತಿ ಗುಣಪಡಿಸ್ಬೋದು, ಅಂದರೆ ಒಮ್ಮೆ ಬಂದರೆ ಅದು ಗುಣ ಆಗುತ್ತಾ ಅಂತ? ಹೌದು, ಈಗ ಸ್ಟ್ರೋಕ್ ಅಂತ ಹೇಳಿ ಈಗ ಫಸ್ಟ್ ನಾನು ಹೇಳಿದೆ ಮೊದಲೇ 2 ಟೈಪ್ ಇದ್ದು ಸ್ಟ್ರೋಕ್ ಉಂಟು. ಒಂದು ಈ ರಕ್ತನಾಳದೊಳಗಡೆ ಪ್ರೆಷರ್ ಜಾಸ್ತಿ ಆದ ಕಾರಣ ರಕ್ತನಾಳ ಒಡೆದು ಹೋಗಿ ಬ್ಲೀಡಿಂಗ್ ಆಗಿ ನರಗಳಿಗೆ ಡ್ಯಾಮೇಜ್ ಆದ ಕಾರಣ ಸ್ಟ್ರೋಕ್ ಉಂಟಂತಿದ್ರೆ ಅದಕ್ಕೆ ಒಂದು ಥರದ್ದು ಟ್ರೀಟ್ಮೆಂಟ್ ಉಂಟು. ಮತ್ತು ಇನ್ನೊಂದು ನಾವು ಸ್ಟ್ರೋಕ್ ಅಂತ ಹೇಳೋದು ಯಾವುದನ್ನು ಈ ಬೇರೆ ಟೈಪ್ ಇದ್ದು ಅಂದರೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಸುವರ್ಣ ಸಮಯ ಅಂತೆಲ್ಲ ಹೇಳೋದು. ಯಾಕಂದರೆ ಆ ಟೈಪ್ ಇದ್ದು ಸ್ಟ್ರೋಕ್ ಇದ್ದರೆ ನಮಗೆ ಈ ಥ್ರಾಂಬೋಲಿಸಿಸ್ ಹೇಳುವಂಥ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇರ್ತದೆ. ಸೊ ಥ್ರಾಂಬೋಲಿಸಿಸ್ ಅಂದರೆ ಒಂದು ಮದ್ದು, ಒಂದು ಇಂಜೆಕ್ಷನ್. ಇಂಜೆಕ್ಷನಲ್ಲಿ 2 ಟೈಪ್ ಇದ್ದು ಇಂಜೆಕ್ಷನ್ಗಳು ಉಂಟು. ಒಂದು ಇಂಜೆಕ್ಷನ್ ಜಸ್ಟ್ ಇಮಿಡಿಯೇಟ್ಲಿ ನಾವು ಒಂದು ಕೊಡ್ತೀವಿ, ಇನ್ನೊಂದು ಇಂಜೆಕ್ಷನನ್ನು ಒಂದು 3/4 ಗಂಟೆ 1 ಗಂಟೆಯಲ್ಲಿ ಮೆಲ್ಲಕ್ಕೆ ಇನ್ಫ್ಯೂಷನ್ ಆಗಿ ಕೊಡ್ತೀವಿ ನಾವು. ಸೊ ಈ 2 ಮದ್ದುಗಳು ಕೊಡುವಂತಹ ಪೇಷಂಟ್, ಎಲ್ಲ ಪೇಷಂಟ್ ಸ್ಟ್ರೋಕ್ ಇದ್ಬಿಟ್ಟು ಅಂದರೆ ಈಗಿದ್ದು ಪೇಷಂಟ್ ನಮಗೆ ಬರ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಈ ಥರದ್ದು ಟ್ರೀಟ್ಮೆಂಟ್ ಎಲ್ಲ ಜಾಗದಲ್ಲಿ ಉಂಟು, ಅದು ಇಂಜೆಕ್ಷನ್ ಕೊಡಿ ಅಂತ ಬಂದು ಹೇಳ್ತಾರೆ. ಬಟ್ ನಾವು ಫಸ್ಟ್ ಡಿಸೈಡ್ ಮಾಡೋದು ಈ ಥರದ್ದು ಪೇಷಂಟಿಗೆ ಈ ಥರದ್ದು ಇಂಜೆಕ್ಷನ್ ಕೊಟ್ಟರೆ ಅವರಿಗೆ ಆ ಥರದ್ದು ಬೆನಿಫಿಟ್ ಸಿಗ್ಬಹುದಾ ಇಲ್ಲ ಅಂತ ನಾವು ನೋಡ್ತೀವಿ. ಸೊ ಎಲ್ಲ ಪೇಷಂಟ್ಸಿಗೆ ಆ ಥರದ್ದು ಇಂಜೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಯಾವ ಟೈಪ್ ಇದ್ದು ಸ್ಟ್ರೋಕು, ಎಷ್ಟು ದೊಡ್ಡ ಸ್ಟ್ರೋಕು, ಎಲ್ಲಿ ಆಗಿದೆ, ಏನಾಗಿದೆ ಅಂತೆಲ್ಲ ಪರೀಕ್ಷೆ ಮಾಡಿ ನಾವು ಅದೊಂದು ಡಿಸಿಷನನ್ನು ತಗೊಳ್ತೀವಿ. ಸೊ ಅದಕ್ಕೆ ನಾವು ಥ್ರಾಂಬೋಲಿಸಿಸ್ ಅಂತ ಹೇಳೋದು. ಸೊ ಇದು ಆ ಸುವರ್ಣ ಸಮಯದಲ್ಲಿ ಮಾತ್ರ ನಮಗೆ ಆ ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗೋದು. ಅಂದರೆ 3 ಗಂಟೆಯಿಂದ 4.25 ಗಂಟೆ ಒಳಗಡೆ ಲಕ್ಷಣ ಶುರು ಆಗಿ. ಸೊ ಈ ಒಂದು ವಿಧ ಉಂಟು ಈಗ. ಮತ್ತು ಈಗಿದ್ದು ಟೈಮಲ್ಲಿ ನಮಗೆ ಇಂಟರ್ವೆನ್ಷನ್ಸ್ ಉಂಟು. ಇಂಟರ್ವೆನ್ಷನ್ಸ್ ಅಂತ ಹೇಳಿದರೆ ಈಗ ಯಾವುದು ರಕ್ತನಲ್ಲಿ ಯಾವ ಭಾಗದಲ್ಲಿ ಏನಾದರೂ ಬ್ಲಾಕ್ ಉಂಟಂತಿದ್ರೆ ಆ ಬ್ಲಾಕನ್ನು ನಮಗೆ ಓಪನ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಇಲ್ದಿದ್ರೆ ಹಾರ್ಟಿಗೆ, ಈಗ ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ಸಿಗೆ ಇಮಿಡಿಯೇಟ್ಲಿ ಹಾರ್ಟಿದ್ದು ಡಾಕ್ಟರ್ ಸ್ಟೆಂಟ್ ಹಾಕ್ತಾರೋ ಅದೇ ಥರ ಈಗ ಸ್ಟ್ರೋಕ್ ಇದ್ದು ಯಾವುದು ರಕ್ತನಾಳಗಳಲ್ಲಿ ಬ್ಲಾಕ್ ಬಂದಿದೆಯೋ ಆ ರಕ್ತನಾಳಗಳನ್ನು ನಾವು ಐಡೆಂಟಿಫೈ ಮಾಡಿ CT ಸ್ಕ್ಯಾನಲ್ಲೂ ಐಡೆಂಟಿಫೈ ಮಾಡ್ಬೋದು. ಆ್ಯಂಜಿಯೋಗ್ರಾಮ್ ಅಂತ ಒಂದು ಟೆಸ್ಟ್ ಉಂಟು, DSA ಅಂತ ಹೇಳ್ತೀವಿ. ಸೊ ಆ ಸ್ಕ್ಯಾನಲ್ಲೂ ನಮಗೆ ಎಲ್ಲಿ ಬ್ಲಾಕ್ ಉಂಟಂತ ಒಮ್ಮೆ ಕಂಡು ಹುಡುಕಿದ ಮೇಲೆ ಆ ಬ್ಲಾಕನ್ನು ನಮಗೆ ತೆಗಿಬೋದಾ, ಥ್ರಾಂಬೆಕ್ಟಮಿ ಥರ ಏನಾದರೂ ಇಂಟರ್ವೆನ್ಷನ್ ಮಾಡ್ಬೋದಾ, ಅಲ್ಲ ಸ್ಟೆಂಟ್ ಏನಾದರೂ ಹಾಕ್ಬೋದಾ ಇಲ್ಲ ಅಂತ ಡಿಸೈಡ್ ಮಾಡ್ಬೋದು. ಸೊ ಮೇಯ್ನ್ ನಮಗೆ ಟ್ರೀಟ್ಮೆಂಟ್ ಈಗ ಎಮರ್ಜೆನ್ಸಿಯಲ್ಲಿ, ಅದಕ್ಕೆ ನಾವು ಸುವರ್ಣ ಸಮಯ ಅಂತ ಹೇಳೋದು. ಯಾಕಂದರೆ 6 ಗಂಟೆ ಒಳಗಡೆ ತನಕ ನಮಗೆ ಈ ಇಂಟರ್ವೆನ್ಷನ್ ಮಾಡ್ಬೋದು. ಒಬ್ಬರಿಗೆ 24 ಗಂಟೆ ತನಕ ಮಾಡ್ಬೋದು. ಒಬ್ಬರಿಗೆ 24 ಗಂಟೆ ಜಾಸ್ತಿ ಆದ್ರೂ
ನಾವು ಈ ಥರದ್ದು ಇಂಟರ್ವೆನ್ಷನ್ನ ಕೊಡುವ ಸಾಧ್ಯತೆಗಳುಂಟು. ಬಟ್ ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಉಂಟು, ಅದನ್ನೆಲ್ಲ ಅಸೆಸ್ ಮಾಡಿ ನೋಡಿ ಯಾವುದು ಆ ಪೇಷಂಟಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಡಿಸೈಡ್ ಮಾಡಿ ಮತ್ತೆ ನಾವು ಇಂಟರ್ವ್ಯೂನ್ ಮಾಡ್ತೀವಿ. ಡಾಕ್ಟರ್, ಈ ಸ್ಟ್ರೋಕ್ ಬಂದರೆ ಅದು ಚೇತರಿಕೆ ಸಾಧ್ಯನಾ? ಕಡಿಮೆ ಆಗುತ್ತೆ? ಎಷ್ಟು ಟೈಮ್ ಬೇಕು ಟ್ರೀಟ್ಮೆಂಟ್ ತಗೊಂಡ್ಮೇಲೆ? ಎಷ್ಟು ಟೈಮಲ್ಲಿ ಅದು ಕಡಿಮೆ ಆಗ್ತದೆ ಅಂತ? ಹೌದು, ಒಂದೊಂದು ಪೇಷಂಟ್ಸಿಗೆ ನಾವೀಗ ತಕ್ಷಣ ನಮ್ಮ ಹತ್ರ ಬರ್ತಾರೆ. ಈ ಥರ ಉದಾಹರಣೆಗೆ ಒಂದು 12 ಗಂಟೆಗೆ ಶುರು ಆಯಿತು, ಅವರು ನಮ್ಮನ್ನು ಆಸ್ಪತ್ರೆಗೆ ಒಂದು 12ವರೆಗೇ ಕರ್ಕೊಂಡು ಬರ್ತಾರೆ. ಸೊ ಅರ್ಧ ಗಂಟೆ ಒಳಗಡೆ ಪೇಷಂಟ್ಸನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದವರಿದ್ದಾರೆ. ಸೊ ಆದಷ್ಟು ಕೂಡಲೇ ನಾವು ಸ್ಕ್ಯಾನ್ ಎಲ್ಲ ಮಾಡಿ ಒಂದು 15-20 ಅರ್ಧ ಗಂಟೆ ಒಳಗಡೆ ಎಲ್ಲ ಸ್ಕ್ಯಾನು ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಈ ಥರ ಸ್ಟ್ರೋಕ್ ಅಂತ ಹೇಳಿ ಅವರಿಗೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಟ್ಟು ಒಂದು 5-10-15 ನಿಮಿಷ ಒಳಗಡೆ ಪೇಷಂಟ್ಗೆ ಪುನಃ ಅವ್ರದ್ದು ಬಲ ಬಂದವರಿದ್ದಾರೆ. ಸೊ ಅದಕ್ಕೆ ನಾವು ಟೈಮ್ ಇಸ್ ಬ್ರೈನ್ ಅಂತ ಹೇಳೋದು. ಆದಷ್ಟು ಬೇಗ ಈಗ ರೋಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದುಬಿಟ್ಟು ಡಯಾಗ್ನೋಸ್ ಮಾಡಿ ನಾವು ಮದ್ದು ಕೊಟ್ಟರೆ ಕಂಪ್ಲೀಟ್ ರಿಕವರಿ ಸಿಗ್ಬೋದು ವಿದಿನ್ ಅ ಪೀರಿಯಡ್ ಆಫ್ ಮೇ ಬಿ 10-15 ಮಿನಿಟ್ಸ್. ಮದ್ದು ಕೊಟ್ಟಾದ್ಮೇಲೆ ಇದು 5-10 ಮಿನಿಟ್ಸು ಇರ್ಬೋದು ಒಬ್ಬರಿಗೆ. ಎಲ್ರಿಗೂ ಈ ಥರ ಇಂಪ್ರೂವ್ಮೆಂಟ್ ಆಗೋದಂತ ನಮಗೆ ಗ್ಯಾರಂಟಿ ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಮಾತ್ರ ಆದಷ್ಟು ಬೇಗ ಬಂದವರಿದ್ದು ರಿಕವರಿ ಚಾನ್ಸಸ್, ಈಗ ಯಾವ ಟೈಪ್ ಇದ್ದು ಟ್ರೀಟ್ಮೆಂಟ್ ಕೊಡಬಹುದು ನಮಗೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅವ್ರದ್ದು ರಿಕವರಿ ಹೇಗಿರ್ಬೋದು ಅಂತ ಹೇಳಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವೊಂದು ಕೋರ್ ಅಂತ ಹೇಳ್ತೀವಿ, ಅಂದರೆ ಎಷ್ಟು ಮೆದುಳಲ್ಲಿ ಎಷ್ಟು ಶತಮಾನದ ನರಗಳಿಗೆ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ಆದ ನರಗಳನ್ನು ಎಷ್ಟು ನಮಗೆ ಸೇವ್ ಮಾಡ್ಬೋದು ಅಂತ ನೋಡಲಿಕ್ಕೆ ಸ್ವಲ್ಪ ಟೆಸ್ಟ್ಗಳೆಲ್ಲ ಉಂಟು. ಅದೆಲ್ಲ ಟೆಸ್ಟ್ಗಳನ್ನು ನೋಡಿ ನಾವು ಮತ್ತೆ ಡಿಸಿಷನ್ ತಗೊಳ್ತೀವಿ, ಬೇರೆ ಏನಾದರೂ ಟ್ರೀಟ್ಮೆಂಟ್ ಕೊಡುವಂಥ ಆಪ್ಷನ್ಸ್ಗಳು ಉಂಟಾ ಇಲ್ವಾ ಅಂತ ಹೇಳಿ. ಸೊ ರಿಕವರಿ ಅಂತ ಹೇಳಿದ್ರೆ ಒಬ್ಬರು ಇಮಿಡಿಯೇಟ್ಲಿ ಕಂಪ್ಲೀಟ್ ರಿಕವರಿ ಆದವರು ಇದ್ದಾರೆ, ಒಬ್ಬರು ಹೇಳೋಕ್ಕಾಗಲ್ಲ. ನಮಗೆ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ನಾವು ಟ್ರೀಟ್ಮೆಂಟಿಗೆ ಹೇಗೆ ರೆಸ್ಪಾನ್ಸ್ ಬರ್ತದೆ ಅಂತ ನೋಡಬೇಕಾಗುತ್ತೆ. ಡಾಕ್ಟರ್, ಈ ಸ್ಪೀಚ್ ಥೆರಪಿ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ? ಹೌದು, ಸೊ ಇಮಿಡಿಯೇಟ್ಲಿ ಅಂದರೆ ನಾವು ಇಂಟರ್ವೆನ್ಷನ್ ಏನು ಮದ್ದುಗಳೆಲ್ಲ ಕೊಡ್ತೀವೋ ಅದೆಲ್ಲ ಆದಮೇಲೆ, ಈಗ ಮದ್ದುಗಳೆಲ್ಲ ನಾವು ಕೊಟ್ಟಾಯಿತು, ಸ್ಟೆಂಟಿಂಗ್ ಏನಾದರೂ ಮಾಡಬೇಕಾದ್ರೆ ಥ್ರಾಂಬೆಕ್ಟಮಿ ಏನಾದರೂ ಮಾಡಬೇಕಿತ್ತು ಅದೆಲ್ಲ ಮಾಡಿ ಆಯಿತು, ಮೆಡಿಸಿನ್ಸ್ ಎಲ್ಲ ಏನೆಲ್ಲ ಕೊಡಲಿಕ್ಕೆ ಉಂಟು ಅದೆಲ್ಲ ಕೊಟ್ಟಾಯಿತು. ಅದಾದಮೇಲೆ ಗ್ರ್ಯಾಜುವಲಿ ಪೇಷಂಟ್ಸಿಗೆ ನಾವು ಫಿಸಿಯೋಥೆರಪಿಯನ್ನು ಸ್ಟಾರ್ಟ್ ಮಾಡ್ತೀವಿ, ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಈಗ ಫಿಸಿಯೋಥೆರಪಿ ಅಂತ ಹೇಳೋದು ಈಗ ಲಿಂಬ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ, ಅಂದರೆ ಕೈ ಮತ್ತು ಕಾಲಲ್ಲಿ ಏನಾದರೂ ಬಲ ಕಮ್ಮಿ ಆಗಿದ್ದವರಿಗೆ ನಾವು ಈ ಫಿಸಿಯೋಥೆರಪಿ ಕೊಡ್ತೀವಿ. ಕೈಗೆ ಮತ್ತು ಕಾಲಿಗೆ ಸ್ವಲ್ಪ ಎಕ್ಸಸೈಸನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಮೆಲ್ಲಕ್ಕೆ ಸ್ಟಾರ್ಟ್ ಮಾಡಿ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಈಗ ಈ ಫಿಸಿಯೋಥೆರಪಿ ಯಾವ ಟೈಪಿದ್ದು ಎಕ್ಸಸೈಸ್ ಕೊಡಬೇಕು, ಏನು ಎಕ್ಸಸೈಸ್ ಕೊಡಬೇಕು, ಹೇಗೆ ಎಕ್ಸಸೈಸ್ ಕೊಡಬೇಕಂತೆಲ್ಲ ಡಿಸೈಡ್ ಮಾಡಲಿಕ್ಕೆ ಅವ್ರದ್ದು ವೀಕ್ನೆಸ್ ಎಷ್ಟು ಉಂಟಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಒಬ್ಬರಿಗೆ ಕಂಪ್ಲೀಟ್ ಪ್ಯಾರಾಲಿಸಿಸ್ ಆಗಿರ್ತದೆ. ಕಂಪ್ಲೀಟ್ ಪ್ಯಾರಾಲಿಸಿಸ್ ಅಂತ ಹೇಳಿದರೆ ಒಂಚೂರು ಶಕ್ತಿ ಇರಲ್ಲ, ಕೈ ಚೂರು ಎತ್ತಲಿಕ್ಕಾಗಲ್ಲ, 0 ಪವರ್ ಅಂತ ಹೇಳ್ತೀವಿ, ಅಂದರೆ ಏನೂ ಇಲ್ಲ, ಶಕ್ತಿಯೇ ಇಲ್ಲ. ಸೊ ಹಾಗಿದ್ದ ಪೇಷಂಟ್ಸಿಗೆ ಒಂದು ಟೈಪ್ ಥೆರಪಿ ಬೇರೆ ಇರ್ತದೆ. ಒಬ್ಬರಿಗೆ ಶಕ್ತಿ ಇರುತ್ತೆ, ನಿಲ್ಲಿಕ್ಕೂ ಆಗುತ್ತೆ, ಬಟ್ ಫುಲ್ ಪವರ್ ಇರೋದಿಲ್ಲ. ಸೊ ಅವರಿಗೆ ಸ್ವಲ್ಪ ಬೇರೆ ಟೈಪ್ ಇದ್ದು ಎಕ್ಸಸೈಸನ್ನು ಕೊಡ್ತೀವಿ, ಅಂದರೆ ಸ್ವಲ್ಪ ರಿಜಿಡ್ ಫಾರ್ಮ್ ಆಫ್ ಎಕ್ಸಸೈಸ್ ಇರ್ತದೆ ಅವರಿಗೆ. ಸೊ ಎಷ್ಟು ಸಿವಿಯರ್ ಉಂಟು ಅವ್ರದ್ದು ವೀಕ್ನೆಸ್ಸು ಅದರ ಮೇಲೆ ಯಾವ ಟೈಪ್ ಇದ್ದು ಥೆರಪಿ ಕೊಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ ನಾವು. ಈಗ ಒಬ್ಬೊಬ್ಬರಿಗೆ ಮಾತಾಡುವಾಗ ನಾಲಿಗೆ ತೂದಲಿರ್ಬೋದು, ಸೊ ಒಬ್ಬೊಬ್ಬರಿಗೆ ನುಂಗುವಾಗ ಕಷ್ಟ ಇರ್ಬೋದು. ಸೊ ಹಾಗೆಲ್ಲ ಇರೋ ಪೇಷಂಟ್ಸಿಗೆ ನಾವು ಸ್ಪೀಚ್ ಆ್ಯಂಡ್ ಸ್ವಾಲೋ ಥೆರಪಿ ಅಂತ ಹೇಳ್ತೀವಿ, ಅಂದರೆ ಮಾತಾಡುವುದನ್ನು ಇಂಪ್ರೂವ್ ಮಾಡಲಿಕ್ಕೆ ಸ್ವಲ್ಪ ಎಕ್ಸಸೈಸ್ಗಳನ್ನೆಲ್ಲ ಹೇಳಿಕೊಡ್ತೀವಿ. ನುಂಗುವುದು ಹೇಗೆ, ಯಾವ ಪೊಸಿಷನಲ್ಲಿ ತಲೆ ಇಟ್ಕೋಬೇಕು, ಯಾವ ಪೊಸಿಷನಲ್ಲಿ ನಾಲಿಗೆ ಇಡಬೇಕು, ಸೊ ಆ ನುಂಗುವ ಥೆರಪಿಯನ್ನೆಲ್ಲ ಕೊಡ್ತೀವಿ ನಾವು. ಸೊ ಅದೆಲ್ಲ ಅದಕ್ಕೆ ಥೆರಪಿಸ್ಟ್ ಇದ್ದಾರೆ. ಸೊ ಆ ಥೆರಪಿಸ್ಟ್ ರಿಹ್ಯಾಬಿಲಿಟೇಷನ್ ಪ್ರಾಸೆಸ್ ಇನಿಷಿಯೇಟ್ ಮಾಡ್ತೀವಿ ನಾವು ಆದಷ್ಟು ಬೇಗ. ಓಕೆ ಡಾಕ್ಟರ್, ಇವಾಗ ಒಂದು ಪರ್ಸನಿಗೆ ಒಮ್ಮೆ ಸ್ಟ್ರೋಕ್ ಬಂತು, ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಯಿತು, ಅದು ಮತ್ತೊಮ್ಮೆ ಬರುವ ಚಾನ್ಸಸ್ ಇರುತ್ತೆ, ಅದು ಬರದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು? ಬರುವ ಚಾನ್ಸಸ್ ಯಾವಾಗಲೂ ಇರುತ್ತೆ, ಅದು ಎಲ್ರಿಗೂ ಇರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ಬಟ್ ಬರುವ ಡೆಫಿನೆಟ್ಲಿ ಚಾನ್ಸಸ್ ಇರ್ತದೆ. ಒಮ್ಮೆ ಸ್ಟ್ರೋಕ್ ಆದರೆ ಪುನಃ ಸ್ಟ್ರೋಕ್ ಆಗಬಾರ್ದಂತ ಏನಿಲ್ಲ, ಪುನಃ ಸ್ಟ್ರೋಕ್ ಆಗಬಹುದು. ಸೊ ಈಗ ಹೇಗೆ ತಡೆಯೋದು ಅದನ್ನು, ಅಂದರೆ ಪುನಃ ಸ್ಟ್ರೋಕ್ ಬರದೆ ಹೇಗೆ ನೋಡೋದು ಅಂತ ಹೇಳಿದರೆ, ನಾವು ಒಮ್ಮೆ ಸ್ಟ್ರೋಕ್ ಒಬ್ಬ ಮನುಷ್ಯನಿಗೆ ಬಂದರೆ, ಈ ಇಸ್ಕಿಮಿಕ್ ಸ್ಟ್ರೋಕ್ ಉಂಟಂತಿದ್ರೆ ಅದು ಲೈಫ್ ಲಾಂಗ್ ಮೆಡಿಕೇಶನ್ಸ್ ಇರ್ತದೆ. ಸೊ ನಿಮ್ಮ ವೈದ್ಯರ ಹತ್ರ ನೀವು ರೆಗ್ಯುಲರ್ ಆಗಿ ಫಾಲೋಅಪಿಗೆ ಹೋಗಬೇಕು. ಅವ್ರು ಹೇಗೆ ಹೇಳ್ತಾರೋ ತಿಂಗಳಿಗೊಮ್ಮೆ, ಇದು 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಹೇಗೆ ಹೇಳ್ತಾರೋ ಹಾಗೆ ನೀವು ಫಾಲೋಅಪಿಗೆ ಯಾವಾಗಲೂ ಹೋಗ್ತಾ ಇರಬೇಕು. ಇನ್ನೊಂದು ನಿಮ್ಮದು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನುಂಟು, ಅಂದರೆ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಇದು ಒಬೆಸಿಟಿ, ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಹೆವಿ ಆಲ್ಕೋಹಾಲ್, ಹೆವಿ ಡ್ರಿಂಕ್ಸ್ ತಗೊಳ್ಳೋರಿಗೆ, ಸೊ ಅದೆಲ್ಲ ನಾವು ಬಿಡಬೇಕಾಗ್ತದೆ.
ಸೊ ಇದನ್ನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಏನೆಲ್ಲ, ಶುಗರ್ ಒಳ್ಳೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ರೆಗ್ಯುಲರ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಬ್ಲಡ್ ಪ್ರೆಷರ್ ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ತೀವಿ, ಇಲ್ಲದಿದ್ರೆ ಮನೆಯಲ್ಲೇ ನಮ್ಮ ಸ್ವಂತವಾಗಿ ಒಂದು ಬಿ ಪಿ ಮೆಷಿನನ್ನು ಇಟ್ಕೊಂಡು ಮನೆಯಲ್ಲೇ ಮಾನಿಟರ್ ಮಾಡ್ತೀವಿ. ಅದೇ ಥರ ಶುಗರ್ನ ಈಗ ಗ್ಲೂಕೋಮೀಟರ್ ಮೆಷಿನ್ಸ್ ಉಂಟು, ಎಲ್ರಿಗೂ ಯೂಸ್ ಮಾಡ್ಬೋದು. ಸೊ ನಾವು ಪೇಷಂಟ್ ಇದ್ದರೂ ನಮಗೇನೆ ಯೂಸ್ ಮಾಡ್ಬೋದು, ಬೇರೆಯವ್ರದ್ದು ಯಾರ್ದು ಹೆಲ್ಪು ಬೇಕಂತ ಅಗತ್ಯ ಇಲ್ಲ. ಸೊ ನಮ್ಮ ಶುಗರನ್ನು ಮತ್ತು ಬ್ಲಡ್ ಪ್ರೆಷರ್ನ ಈ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದರ ಕಾರಣ ನಮಗೆ ಸ್ಟ್ರೋಕ್ ಬಂದಿದೆ ಅದನ್ನು ನಾವು ಆದಷ್ಟು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ನೋಡಬೇಕು. ಅಕಸ್ಮಾತ್ ಕಂಟ್ರೋಲ್ ಇಲ್ಲ ಅಂತಿದ್ರೆ ಯಾರಿಗೂ ಸ್ಟ್ರೋಕ್ ಬರ್ಬೋದು. ಈಗ 1 ತಿಂಗಳು 2 ತಿಂಗಳು ಬಿಟ್ಟು ಪುನಃ ಇನ್ನೊಮ್ಮೆ ಸ್ಟ್ರೋಕ್ ಬರುವ ಸಾಧ್ಯತೆಗಳು ಉಂಟು. ಮತ್ತು ಡಾಕ್ಟರ್ಸ್ ಯಾವುದೆಲ್ಲ, ಈಗ ವೈದ್ಯರು ಯಾವುದೆಲ್ಲ ಮೆಡಿಸಿನ್ಸ್ ಹೇಳಿಕೊಡ್ತಾರೋ ಅದನ್ನು ಅವ್ರು ಹೇಳಿದ ಹಾಗೆ ಮತ್ತು ಯಾವಾಗ ಫಾಲೋಅಪಿಗೆ ಬರಬೇಕು ಅದೆಲ್ಲ ನೀವು ಕರೆಕ್ಟಾಗಿ ಮಾಡ್ಕೋಬೇಕು. ಸೊ ಒಂದು ದಿವಸನೂ ಆ ಮೆಡಿಸಿನ್ಸ್ ಎಲ್ಲ ಸ್ಕಿಪ್ ಮಾಡಬಾರ್ದು. ಚೂರು ದಿವಸ ಸ್ಕಿಪ್ ಮಾಡಿದ್ರೂ ಪುನಃ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಯಾವಾಗಲೂ ಉಂಟು. ನಮ್ಮ ತುಂಬ ಪೇಷಂಟ್ ಬರ್ತಾರೆ, ಅಲ್ಲ ಸರ್ ನಮಗೆ ಬರಲಿಕ್ಕೆ ಸ್ವಲ್ಪ ಬ್ಯುಸಿ ಆಯಿತು, ನಮಗೆ ಸಮಯ ಸಿಗಲಿಲ್ಲ ಅಂತೆಲ್ಲ ಹೇಳಿ ಬರ್ತಾರೆ. ಬಟ್ ಒಬ್ಬೊಬ್ಬರು ಬಂದವರು ಅಟ್ಲೀಸ್ಟ್ ಮದ್ದು ತೊಗೊಂಡು ಹೋಗ್ತಾರೆ. ಒಬ್ಬೊಬ್ಬರಿಗೆ ಸ್ಟ್ರೋಕ್ ಆಗಿಯೇ ಬರ್ತಾರೆ ನಮ್ಮ ಹತ್ರ. 4-5 ದಿವಸ ನಾವು ಬಿಟ್ಟಿದ್ದೀವಿ, ಸ್ಟ್ರೋಕ್ ಆಯಿತು. ಸೊ ಹಾಗಿರುವಾಗ ಮೆಡಿಸಿನ್ಸ್ ನಾವು ಏನು ಬರೆದು ಕೊಡ್ತೀವಿ ಅದನ್ನು ಹೇಗೆ ಹೇಳಿದ್ದು ಡಾಕ್ಟರ್ ಹೇಗೆ ಹೇಳ್ತಾರೋ ಅದೇ ಥರ ನೀವು ಫಾಲೋ ಮಾಡಬೇಕು. ಒಂದು ದಿವಸನೂ ತಪ್ಪದೇ ಮೆಡಿಸಿನ್ ತಗೋಬೇಕು. ಓಕೆ ಡಾಕ್ಟರ್, ಮೆಡಿಸಿನ್ ಡೈಲಿ ತಗೊಳ್ಬೇಕು ಅಂತ ಹೇಳಿದ ಟೈಮಿಗೆ ಅದೇ ರೀತಿ ಈಗ ಫುಡ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ನಾವು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇದು ಹೆಲ್ಪ್ಫುಲ್ ಆಗಬೇಕು, ಅದರಲ್ಲಿ ಏನು ಸಂಶಯ ಇಲ್ಲ. ಓಕೆ, ನೀವು ಎಕ್ಸಸೈಸ್, ಡಯಟ್ ಮತ್ತು ನಿಮ್ಮದು ರೂಟೀನ್ಸ್, ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು. ಲೈಫ್ ಸ್ಟೈಲ್ ಅಂದರೆ ಎಷ್ಟು ಗಂಟೆಗೆ ಏಳುವುದು, ಎಷ್ಟು ಗಂಟೆಗೆ ತಿಂಡಿ ಮಾಡುವುದು, ಎಷ್ಟು ಗಂಟೆಗೆ ಮಲಗುವುದು, ಎಷ್ಟು ಒಂದು ದಿವಸದಲ್ಲಿ ಎಕ್ಸಸೈಸ್ ಮಾಡಬೇಕು, ಯಾವ ಥರದ್ದು ಆಹಾರ ತಗೋಬೇಕು, ಪೌಷ್ಟಿಕಾಂಶಗಳು ಎಷ್ಟು ತಗೋಬೇಕು, ಒಂದು ಬ್ಯಾಲೆನ್ಸ್ ಡಯಟ್ ಇರಬೇಕು ಯಾವಾಗಲೂ. ಸೊ ಇದಕ್ಕೆ ಬೇಕಿದ್ರೆ ಡಯಟಿಷಿಯನ್ಸ್ ಇದ್ದಾರೆ. ಈಗ ಒಬ್ಬರಿಗೆ ಯಾವಾಗಲೂ ಬಂದು ಕೇಳ್ತಾರೆ, ಸರ್ ನಾವು ಯಾವ ಟೈಪ್ ಇದ್ದು ಡಯಟ್ ತಗೋಬೇಕು ಅಂತ ಹೇಳಿ. ಸೊ ನಮ್ಮ ಡಯಟಿಷಿಯನ್ಸ್ ಇರ್ತಾರೆ, ಡಯಟಿಷಿಯನ್ಸ್ ಹತ್ರ ಹೋಗಿ ಒಂದು ಡಯಟ್ ಚಾರ್ಟ್ ತಗೊಂಡು ಆ ಚಾರ್ಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು. ಒಂದು ರೆಗ್ಯುಲರ್ ಎಕ್ಸಸೈಸಸ್, ಒಂದು ಅಟ್ಲೀಸ್ಟ್ ಒಂದು 1/2 hour to 45 minutes ಒಂದು ಬ್ರಿಸ್ಕ್ ವಾಕಿಂಗ, ಅಲ್ಲ ಜಾಗಿಂಗ, ಅಲ್ಲ ಬೇರೆ ಏನಾದರೂ ಫಾರ್ಮ್ ಆಫ್ ಎಕ್ಸಸೈಸ್, ಸ್ವಿಮ್ಮಿಂಗ, ಸೈಕ್ಲಿಂಗ, ಏನಾದರೂ ಒಂದು ಎಕ್ಸಸೈಸ್, ಫಿಸಿಕಲಿ ಫಿಟ್ ಇರಲಿಕ್ಕೆ ಎಕ್ಸಸೈಸಸ್ ಮಾಡಬೇಕಾಗ್ತದೆ ದಿವಸ. ಎಲ್ಲರೂ ಈಗ ಸ್ಟ್ರೋಕ್ ಇದ್ದವರಂತ ಮಾತ್ರ ಅಲ್ಲ, ಬೇರೆಯವರು ಸ್ಟ್ರೋಕ್ ಬರದೇ ಇಲ್ಲ ಅಂತ ನೋಡಲಿಕ್ಕೆ ಆ ಥರದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದು ಯಾವಾಗಲೂ ಒಳ್ಳೆಯದು. ನಿದ್ದೆ ತುಂಬ ಮುಖ್ಯ. ನಮ್ಮ ದೇಹದಲ್ಲಿ ರಿಕವರಿ ಆಗುವುದು ನಿದ್ದೆ ಮಾಡುವಾಗ. ಸೊ ಪ್ರಾಯ ಜಾಸ್ತಿ ಆದಾಗ ನಿದ್ದೆ ಅದರಷ್ಟಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ. ನಮಗೆ ನಿದ್ದೆದು ಅವಶ್ಯಕತೆ ಅಷ್ಟು ಬರುವುದಿಲ್ಲ ಪ್ರಾಯ ಜಾಸ್ತಿ ಆದಾಗ. ಒಂದು 70-80 ವಯಸ್ಸದವರು, 20-30 ವಯಸ್ಸದವ್ರ ಹತ್ರ ನಿದ್ದೆ ಅವರಿಗೆ ಅಷ್ಟು ಬೇಕಾಗುವುದಿಲ್ಲ. ಫ್ರೆಶ್ ಇರ್ತಾರೆ, ಒಂದು 4 ಗಂಟೆ ನಿದ್ದೆ ಮಾಡಿದ್ರು ಅವರೆಲ್ಲ ಫ್ರೆಶ್ ಇರ್ತಾರೆ. ಸೊ ನಿದ್ದೆ ತುಂಬ ಮುಖ್ಯ. ಸೊ ನಿದ್ದೆ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಬೇಕು. ಸೊ ಇದೆಲ್ಲ ಮಾಡಿದರೆ ಈಗ ಪುನಃ ಸ್ಟ್ರೋಕ್ ಬರುವ ರಿಸ್ಕ್ಸ್ಗಳನ್ನೆಲ್ಲ ಕಮ್ಮಿ ಮಾಡ್ಬೋದು. ಓಕೆ ಡಾಕ್ಟರ್, ಈ ಸ್ಟ್ರೋಕ್ ಅಟ್ಯಾಕ್ ಆದಾಗ ಏನು ಸರ್ಜರಿ ಅವಶ್ಯಕತೆ ಇರುತ್ತಾ, ಯಾವ ಟೈಮಲ್ಲಿ ಅಂತ? ಹೌದು, ಈಗ ಒಮ್ಮೊಮ್ಮೆ ಈಗ ಮೇಜರ್ ಸ್ಟ್ರೋಕ್ಸ್ ಎಲ್ಲ ಆದರೆ, ಈಗ ದೊಡ್ಡ ಪ್ರಮಾಣದ್ದು ಸ್ಟ್ರೋಕ್, ಆಲ್ಮೋಸ್ಟ್ 75 to 80% ಮೆದುಳಿದ್ದು ನರಗಳು ನಾಶ ಹೋಗ್ಬಿಟ್ರೆ ಅಲ್ಲಿ ಒಮ್ಮೊಮ್ಮೆ ಒಂದೊಂದು ಸಿಚುವೇಶನ್ಸಲ್ಲಿ ನಾವು ಕ್ರೇನಾಟಮಿ ಅಂತ ಹೇಳಿದ್ವಿ, ಒಂದು ಬ್ರೈನನ್ನು ಸ್ವಲ್ಪ ಓಪನ್ ಮಾಡಿ ಕೊಡೋದು. ಬ್ರೈನ್ ಸ್ವೆಲ್ ಆಗ್ತದೆ. ಸೊ ಆ ಸ್ವೆಲ್ಲಿಂಗನ್ನು ಕಮ್ಮಿ ಮಾಡಲಿಕ್ಕೆ ಸ್ವಲ್ಪ ಬ್ರೈನಿಗೆ ಒಂದು ಸರ್ಜರಿ ಮಾಡೋ ಅವಶ್ಯಕತೆ ಎಲ್ಲ ಬರಬಹುದು. ಅಕಸ್ಮಾತ್ ಒಮ್ಮೊಮ್ಮೆ ಈಗ ಸ್ಟ್ರೋಕ್ ಅಂದರೆ ಒಂದು ಬ್ಲೀಡಿಂಗ್ ಆಗುವ ಸ್ಟ್ರೋಕ್ಸ್ ಉಂಟು, ರಕ್ತನೆಲ್ಲ ಒಡೆದು ಹೋಯಿತು, ಆ ಒಡೆದು ಹೋದ ಕಾರಣ ನಮಗೆ ಸ್ಟ್ರೋಕ್ ಬರುವ ಸಾಧ್ಯತೆಗಳುಂಟು. ಸೊ ಆ ಥರ ಏನಾದರೂ ಆದರೆ ನಮಗೆ ಈಗ ಒಂದು ರಕ್ತನಾಳ ಸ್ವಲ್ಪ ವೀಕ್ ಆಗಿ ಒಂದು ಎನ್ಯೂರಿಸಮ್ ಇದು ಓಪನ್ ಆದ ಕಾರಣ ಬ್ಲೀಡಿಂಗ್ ಆಗೋದು ಅಂತಂದಿದ್ರೆ ಆ ಎನ್ಯೂರಿಸಮನ್ನು ಕ್ಲಿಪ್ ಎಲ್ಲ ಮಾಡಬೇಕಾಗಬಹುದು. ಸೊ ಸ್ಟ್ರೋಕಿಗೂ ಈ ಸರ್ಜಿಕಲ್ ಆಪ್ಷನ್ಸ್ ಇರ್ತದೆ. ಬಟ್ ಯಾವ ಟೈಪ್ ಇದ್ದು ಸ್ಟ್ರೋಕ್ ಮೇಲೆ ಡಿಪೆಂಡ್ ಆಗ್ತದೆ, ಎಷ್ಟು ಗಂಭೀರವಾಗಿ ಸ್ಟ್ರೋಕ್ ಉಂಟಂತನೂ ಡಿಪೆಂಡ್ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ಜನರು ಹೇಳ್ತಾರೆ ಕೊರೋನಾ ಆದಮೇಲೆ ಸ್ಟ್ರೋಕ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ, ವೈದ್ಯರಾಗಿ ನೀವು ಏನು ಹೇಳ್ತೀರಾ? ಈಗ ಕೊರೋನಾ ಇರುವ ಪೇಷಂಟ್ಸಿಗೆ ಸ್ಟ್ರೋಕ್ ಬಂದಿರೋದೂ ಉಂಟು, ಕೊರೋನಾ ಆದಮೇಲೂ ಸ್ಟ್ರೋಕ್ ಬಂದಿರೋದೂ ಉಂಟು. ಸೊ ಡೆಫಿನೆಟ್ಲಿ ಈಗ ನಾವು ಒಬ್ಸರ್ವ್ ಮಾಡಿದ್ದ ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದರೆ ಕೊರೋನಾ ಆದಮೇಲೆ ಸ್ಟ್ರೋಕ್ಸ್ ಇದ್ದು ಇನ್ಸಿಡೆನ್ಸಸ್ ಡೆಫಿನೆಟ್ಲಿ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಫಸ್ಟ್ 6 months to 12 months ಕೋವಿಡ್ ಯಾರಿಗೆ ಬಂದಿದೆ ಆಗ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ. ಸೊ ಈಗಲೂ ಕೋವಿಡ್ ಇದ್ದು ಕಾರಣ ಈಗ ಸ್ಟ್ರೋಕ್ಗಳು ಬರ್ತಾ ಉಂಟಂತ ಹೇಳೋದು ತುಂಬ ಕಷ್ಟ, ನಮಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಎವಿಡೆನ್ಸ್ ಇಲ್ಲ ನಮ್ಮ ಹತ್ರ. ಆ ಥರ ಕೋವಿಡ್ ಇದ್ದು ಕಾರಣ ಈಗಲೂ ಸ್ಟ್ರೋಕ್ಸ್ ಆಗ್ತಾ ಉಂಟಂತ ಹೇಳಲಿಕ್ಕೆ ಎವಿಡೆನ್ಸ್ ಈಗ ಅಷ್ಟು ಸ್ಟ್ರಾಂಗ್ ಇಲ್ಲ. ಬಟ್ ಡೆಫಿನೆಟ್ಲಿ ಪೋಸ್ಟ್ ಕೋವಿಡ್ ಆ ಒಂದು 6 to 12 months ಏನು ಪೀರಿಯಡ್ ಉಂಟು ಅದರಲ್ಲಿ ಸ್ಟ್ರೋಕ್ ಆಗುವ ತುಂಬ ಜಾಸ್ತಿ ಸ್ಟ್ರೋಕ್ಗಳು ನಾವು ಕಂಡಿದ್ವಿ. ಡಾಕ್ಟರ್, ಈ ಮೈಗ್ರೇನ್ ಅಥವಾ ಹೃದಯದ ಸಮಸ್ಯೆಗಳು ಸ್ಟ್ರೋಕ್ಗೆ ಕಾರಣ ಆಗ್ಬೋದಾ? ಮೈಗ್ರೇನ್ ಇದ್ದು ಕಾರಣ ಸ್ವಲ್ಪ ವೀಕ್ನೆಸ್ ಈಗ ಲಕ್ಷಣಗಳು ಬರಬಹುದು, ಬಟ್ ಸ್ಟ್ರೋಕ್ ಅಂತ ಹೇಳೋಕ್ಕಾಗಲ್ಲ.
ಮೈಗ್ರೇನ್ ಅಂತ ಹೇಳಿದರೆ ಒಂದು ಸಪ್ರೇಟ್ ಒಂದು ಹೆಡ್ಏಕ್. ಅದರಲ್ಲಿ ಒಬ್ಬರಿಗೆ ಮೈಗ್ರೇನ್ ಸ್ವಲ್ಪ ಸಿವಿಯರ್ ಆದ ಕಾರಣ ಬೇರೆ ತೊಂದರೆಗಳು ಬರುವ ಸಾಧ್ಯತೆಗಳುಂಟು. ಬಟ್ ಮೈಗ್ರೇನ್ ಡೈರೆಕ್ಟ್ 1 to 1 ಈಗ ಮೈಗ್ರೇನ್ ಆಗಿ ಇಮಿಡಿಯೇಟ್ಲಿ ನಿಮಗೆ ಸ್ಟ್ರೋಕ್ ಆಗ್ತದಂತ ಏನಿಲ್ಲ. ಇನ್ನೊಂದೀಗ ಹಾರ್ಟಿದ್ದು ಹೃದಯದ್ದು ತೊಂದರೆ ಇರುವವರಿಗೆ ಹೃದಯದ್ದು ತೊಂದರೆ ಯಾವ ಟೈಪ್ ಇದ್ದು ಹೃದಯದ್ದು ತೊಂದರೆ ಉಂಟು ಅದರ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದರೆ ಕಾರ್ಡಿಯೋಂಬಾಲಿಕ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ ನಾವು. ಹಾರ್ಟಿದ್ದು ತೊಂದರೆ ಇದ್ದ ಕಾರಣ ಮೆದುಳಲ್ಲಿ ಹೋಗಿ ರಕ್ತನಾಳಗಳು ಬ್ಲಾಕ್ ಆಗುವ ಸಾಧ್ಯತೆಗಳುಂಟು. ಸೊ ಆ ಥರ ಏನಾದರೂ ಇದ್ದರೆ ಕಾರ್ಡಿಯೋಂಬಾಲಿಕ್ ಫಿನಾಮಿನಾ ಅಂತ ಹೇಳ್ತೀವಿ. ಸೊ ಸ್ಟ್ರೋಕ್ಗಳು ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಹಾರ್ಟಿದ್ದು ತೊಂದರೆ ಇದ್ದ ಪೇಷಂಟ್ಸಿಗೆ. ಇವನ್ ಹಾರ್ಟ್ ಅಟ್ಯಾಕ್ ಆಗುವ ಪೇಷಂಟ್ಸಿಗೂ ಹಾರ್ಟಿದ್ದು ಒಂದು ಕೋಣೆ ತುಂಬ ವೀಕ್ ಆಯ್ತಂತ ಇದ್ದರೆ ರಕ್ತ ಏನುಂಟು ಅಲ್ಲಿ ರಕ್ತ ಹೆಪ್ ಕಟ್ಕೊಳ್ತದೆ. ಸೊ ಕ್ಲಾಟ್ಸ್ ಅಂತ ಹೇಳ್ತೀವಿ ನಾವು. ಅದು ಕ್ಲಾಟ್ ಫಾರ್ಮ್ ಆಗಿ ಅದು ಹೋಗಿ ರಕ್ತನಾಳಗಳನ್ನು ಬ್ಲಾಕ್ ಮಾಡಿ ರಕ್ತನಾಳಗಳು ಯಾವ ಮೆದುಳಿದ್ದು ಯಾವ ಭಾಗಕ್ಕೆ ಬ್ಲಾಕ್ ಆಗಿದೆಯೋ ಅದರದ್ದು ಕಾರಣ ಸ್ಟ್ರೋಕ್ ಇದ್ದು ಲಕ್ಷಣಗಳು ಬರುವ ಸಾಧ್ಯತೆಗಳು ಯಾವಾಗಲೂ ಇರ್ತದೆ. ಸೊ ಹಾರ್ಟಿದ್ದು ತೊಂದರೆ ಇರುವ ಪೇಷಂಟ್ಸಿಗೆ ಸ್ಟ್ರೋಕ್ ಬರುವ ಸಾಧ್ಯತೆಗಳು ಯಾವಾಗಲೂ ಜಾಸ್ತಿ. ಓಕೆ ಡಾಕ್ಟರ್, ಈ ಸ್ಟ್ರೋಕ್ ಬಗ್ಗೆ ಸಮಾಜದಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಯಾವುದು? ಸೊ ಒಮ್ಮೊಮ್ಮೆ ಒಬ್ಬೊಬ್ಬರು ಈ ಚಿಕ್ಕ ಫಿಟ್ಸ್ ಎಲ್ಲ ಬರುವುದಕ್ಕೆ ಸ್ಟ್ರೋಕ್ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಈ ಫೇಶಿಯಲ್ ಪಾಲ್ಸಿ ಅಂತ ಒಂದು ಹೇಳ್ತೀವಿ, ಅಂದರೆ ಮುಖ ಒಂದು ಸೈಡಿಗೆ ಓರೆ ಆಗುವುದು ಸಡನ್ ಆಗಿ. ಸೊ ಅದನ್ನು ಸ್ಟ್ರೋಕ್ ಇರ್ಬೋದು ಅಂತ ಅನ್ಸ್ಕೊತಾರೆ. ಸೊ ಸ್ಟ್ರೋಕ್ ಇರುವ ಸಾಧ್ಯತೆಗಳು ಉಂಟು. ಹಾಗಾದರೆ ಮತ್ತಷ್ಟು ಎಲ್ಲ ಈಗ ತುಂಬ ಜನರಿದ್ದಾರೆ. ಈಗ ಒಂದು ಜ್ವರ ಬರುತ್ತೆ, ಜ್ವರ ಬಂದಾದಮೇಲೆ ಒಂದು ಸೈಡ್ ಮುಖ ಓರೆ ಆಗಿದೆ ಅಂತ ಬರ್ತಾರೆ. ಸೊ ಸ್ಟ್ರೋಕ್ ಅಂತ ಹೇಳಿ ಬರ್ತಾರೆ, ನನಗೆ ಸ್ಟ್ರೋಕ್ ಉಂಟು ಅಂತೇಳಿ. ಸೊ ಎಲ್ರಿಗೂ ಸ್ಟ್ರೋಕ್ ಇರೋದಿಲ್ಲ. ಅದಕ್ಕೆ ಹೇಳೋದು, ಆದಷ್ಟು ಬೇಗ ಯಾವುದಾದ್ರೂ ಈ ಥರದ್ದು ಲಕ್ಷಣಗಳು ಕಂಡು ಬಂದರೆ ನಾವು ವೈದ್ಯರ ಹತ್ರ ಹೋಗಿ ಸರಿಯಾದ ಚಿಕಿತ್ಸೆಯನ್ನು ತಗೊಳ್ಳೋದು ಒಳ್ಳೆಯದು. ಸೊ ಇಂದು ಫೇಶಿಯಲ್ ಪಾಲ್ಸಿ, ಬೆಲ್ಸ್ ಪಾಲ್ಸಿ ಅಂತ ಹೇಳ್ತೀವಿ. ಸೊ ಅದಕ್ಕೆಲ್ಲ ಸ್ಟ್ರೋಕ್ ಅಂತ ಒಬ್ಬೊಬ್ಬರು ಹೇಳ್ತಾರೆ. ಸೊ ಇದೆಲ್ಲ ನಾವು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕಾಗುತ್ತೆ. ಡಾಕ್ಟರ್, ಈ ಸ್ಟ್ರೋಕ್ನ ಬಗ್ಗೆ ಕಾರ್ಯಕ್ರಮದ ಕೊನೆಯದಾಗಿ ಸ್ಟ್ರೋಕ್ನ ಬಗ್ಗೆ ವೀಕ್ಷಕರಿಗೆ ನೀವು ಕಿವಿ ಮಾತು ಕೊಡೋದಾದರೆ? ಸೊ ಸ್ಟ್ರೋಕ್ ಇದ್ದು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆಯೋ, ಅಂದರೆ ವಯಸ್ಸು ಹೇಗೂ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಟೈಮ್ ಆದಾಗ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಸ್ಮೋಕಿಂಗನ್ನು ಡೆಫಿನೆಟ್ಲಿ ನಾವು ನಿಲ್ಲಿಸ್ಬೋದು. ನಮ್ಮದು ಶುಗರ್ ಏನುಂಟು, ಬ್ಲಡ್ ಪ್ರೆಷರ್ ಏನುಂಟು, ನಮ್ಮದು ಒಬೇಸಿಟಿ ಏನುಂಟು, ಅದನ್ನೆಲ್ಲ ನಮಗೆ ಕಂಟ್ರೋಲ್ ಮಾಡ್ಬೋದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ. ಅಂದರೆ ನಾವು ಏನು ತಿಂತೀವೋ, ಮೆಡಿಸಿನ್ಸ್ ಹೇಗೆ ತಗೊಳ್ತೀವೋ, ಹೇಗೆ ನಿದ್ದೆ ಮಾಡ್ತೀವೋ, ಎಕ್ಸಸೈಸ್ ಮಾಡಬೇಕು ಎಲ್ಲ ದಿವಸ. ಅಟ್ಲೀಸ್ಟ್ ಒಂದು 30 ನಿಮಿಷದಿಂದ 45 ನಿಮಿಷ ಡೈಲಿ ಏನಾದರೂ ಒಂದು ಎಕ್ಸಸೈಸ್ ಮಾಡಬೇಕು. ಯಾವ ಫಾರ್ಮಿದ್ದು ಆಗ್ಬೋದು, ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ. ಸೊ ಒಂದು ಒಳ್ಳೆ ಲೈಫ್ ಸ್ಟೈಲ್ ನಾವು ಮೇಂಟೈನ್ ಮಾಡಿದರೆ ನಮಗೆ ಸ್ಟ್ರೋಕ್ ಇದ್ದು ರಿಸ್ಕ್ಸನ್ನು ಕಮ್ಮಿ ಮಾಡ್ಬೋದು. ಓಕೆ ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸ್ಟ್ರೋಕ್ನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ವೈದ್ಯರು ಕೆಲವು ಸಲಹೆಗಳನ್ನು ನೀಡಿದರು. ಏನು ವ್ಯಾಯಾಮ ಮಾಡಬೇಕು, ಎಕ್ಸಸೈಸನ್ನು ಮಾಡಬೇಕು, ಏನು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕು, ಮತ್ತು ಸಣ್ಣ ಸಣ್ಣ ಸಿಂಪ್ಟಮ್ಸ್ ಕಂಡು ಬರುವಾಗ ಕೂಡ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅಂತ ಅವರು ಹೇಳಿದರು. ಖಂಡಿತವಾಗಿ ವೈದ್ಯರು ಹೇಳಿದಂತಹ ಸಲಹೆಯನ್ನು ಪಾಲಿಸಿದರೆ ನಾವು ಸ್ಟ್ರೋಕ್ನಿಂದ ತಪ್ಪಿಸಿಕೊಳ್ಬೋದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.